ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತಿ ಸತಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ತುಳಸಿಯ ಮಾಲಿಕೆಗಳನ್ನು ಧಾರಣ ಮಾಡತಕ್ಕಂಥ ವಿಧಾನ, ಯಾಕೆ ಧಾರಣ ಮಾಡಬೇಕು, ಅದರಿಂದೇನು ಪುಣ್ಯ ಅಂತ ಪರಮಾತ್ಮ ಇಲ್ಲಿ ತನಕ ತಿಳಿಸಿಕೊಟ್ಟ. ಮುಂದೆ ಧರಣೀದೇವಿ ಸ್ನಾನದ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾಳೆ. ಸ್ನಾನಂ ಕತಿವಿಧಂ ದೇವ ಕರ್ತವ್ಯಂ ಸ್ವಾತ್ಮಸಸ್ಯಸಿದ್ಧಯೇ. ಆ ಸ್ನಾನ ಅಂತನ್ನೋದು ಎಷ್ಟು ವಿಧಾನ ಇದೆ ಅಂತ. ಸ್ನಾನ ಅನ್ನೋದು ಸುಮ್ಮನೆ ನೀರು ಹಾಕ್ಕೊಂಡ್ರೆ ಸ್ನಾನ ಅಂತ ಅಷ್ಟೇ ನಾವು ತಿಳ್ಕೊಂಡಿರೋದು. ಅದರ ಸ್ನಾನದಲ್ಲಿ ವಿಧಾನ ಇದ್ದಾವ, ಎಷ್ಟು ವಿಧ ಸ್ನಾನ ಇದೆ ಅಂತ ಕೇಳಿದ್ದು. ಕಥಂ ಕಿನ್ನು ವಿಧಾತವ್ಯಂ ಕೃಪಾಯೇತದ್ ವಚಸ್ವಮೇ. ಇದನ್ನು ಹೇಗೆ ಮಾಡಬೇಕು ಅಂತನ್ನುವ ಆ ಕ್ರಮವನ್ನು ನನಗೆ ತಿಳಿಸ್ಕೊಡು ಅಂತ ವರಾದೇವರು ಹೇಳ್ತಾರೆ. ಸ್ನಾನ ಅಂತನ್ನೋದು 5 ವಿಧ ಸ್ನಾನ ಇದೆ. ಒಂದು ಮಂತ್ರಸ್ನಾನ, ಮಲಸ್ನಾನ, ಧ್ಯಾನ ಸ್ನಾನ, ವಾರುಣ ಸ್ನಾನ, ಜೊತೆಗೆ ಜಲಸ್ನಾನ ಅಂತ ಒಟ್ಟು 5 ವಿಧ ಸ್ನಾನದಲ್ಲಿ ಇದೆ ಅಂತ ವರಾಹದೇವರು ಉತ್ತರ ಕೊಡ್ತಾ ಇದ್ದಾರೆ. ಹಾಗಿದರೆ ಮೊದಲಿಗೆ ಈ 5 ಸ್ನಾನ ಯಾಕೆ ಮಾಡಬೇಕು? ನಮ್ಮ ದೇಹ ಅಂತೂ ಪಂಚಭೌತಿಕ ಶರೀರ, ಸದಾಕಾಲ ಅದು ಮಲವನ್ನೇ ಸುರಿಸ್ತಾ ಇರ್ತದೆ. 9 ರಂಧ್ರದಿಂದ ಮಲಗಳು ಹೊರಗೆ ಬರ್ತಾ ಇರ್ತದೆ. ಆದ್ದರಿಂದ ಆ ದೇಹಕ್ಕೆ ಶುದ್ಧಿ ಆಗಬೇಕು ಅಂತಂದರೆ ಆ 5 ವಿಧವಾದ ಸ್ನಾನವನ್ನು ಮಾಡಬೇಕು ಅಂತ. ಹಾಗಿದ್ದರೆ ಮೊದಲಿಗೆ ಯಾವುದು ಅಂತಂದರೆ ಅದು ಕೇವಲ ಮಲಸ್ನಾನ ಅಂತ. ಮಲಸ್ನಾನ ಅನ್ನೋದು ಮೊದಲನೇ ಸ್ನಾನ. ಮಲಸ್ನಾನ ಅಂದರೆ ಹೆಸರೇ ಹೇಳುವಂತೆ ನಮ್ಮಲ್ಲಿರ್ತಕ್ಕಂಥ ಮೈ ಮೇಲೆ ಇರತಕ್ಕಂಥ ಮಲವನ್ನೆಲ್ಲ ಸ್ವಚ್ಛಗೊಳಿಸ್ತಕ್ಕಂಥದ್ದು. ಹಾಗಿದ್ರೆ ಮಲಸ್ನಾನವನ್ನು ಹೇಗೆ ಮಾಡಬೇಕು ಅಂತಂದರೆ ಮೊದಲಿಗೆ ಅದು ಬಿಸಿನೀರಲ್ಲಾದರೂ ಮಾಡ್ಬೋದು, ತಣ್ಣೀರಲ್ಲಾದರೂ ಮಾಡ್ಬೋದು. ದೇವರಂತ ತಣ್ಣೀರಲ್ಲಿ ಮಾಡಬೇಕು ಅಂತ ಫಸ್ಟ್ ಅದು ಪ್ರಿಫರೆನ್ಸ್. ಆಗೋದಿಲ್ವಾ, ಬಿಸಿನೀರಲ್ಲಾದರೂ ಕೂಡ ಮಾಡಿ. ಮೈಮೇಲೆ ನಾವು ನೀರನ್ನು ಹಾಕ್ಕೊಳ್ಳೋದು ಮನೆಯಲ್ಲಿದ್ದಾಗ. ಆದರೆ ಉತ್ತಮ ಸ್ನಾನದ ಪಕ್ಷ ಯಾವುದು ಅಂತಂದರೆ ನದಿಗಳಲ್ಲಿ ಸ್ನಾನ ಮಾಡು. ನದಿಯಲ್ಲಿ ಅವಗಾಹನ ಸ್ನಾನ ಮಾಡಿದ್ರೆ
ವಿಶೇಷವಾಗಿ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ಅಭಿಷೇಕ ಅಂತ. ಯಾವಾಗ ನಮ್ಮ ದೇಹ ಆ ತೀರ್ಥದಲ್ಲಿ ಮುಳುಗ್ತದೋ ಇಡೀ ದೇಹವು ಕೂಡ ಅದು ಅಮಲವಾಗ್ತದೆ, ಅಂದರೆ ಮಲದಿಂದ ವಿದೂರವಾಗ್ತದೆ, ಸ್ವಚ್ಛ ಆಗ್ತೀವಿ. ಜೊತೆಗೆ ಒಳಗಿರತಕ್ಕಂಥ ಬಿಂಬರೂಪಿಯಾದ ಪರಮಾತ್ಮನಿಗೆ ವಿಶಿಷ್ಟವಾದ ಅಭಿಷೇಕ ಅಂತ ಅದು ನದಿ ಸ್ನಾನಗಳಲ್ಲಿ ಅನುಸಂಧಾನ. ಅದಕ್ಕೋಸ್ಕರ ಹಿಂದಿನ ಕಾಲಕ್ಕೆಲ್ಲ ವಿಶೇಷವಾಗಿ ಬ್ರಾಹ್ಮಣರು ನದಿ ತೀರದಲ್ಲೇ ಇರ್ತಾಯಿದ್ರು. ಈ 5 ಸ್ನಾನ ಮಾಡಬೇಕು ಅಂತನ್ನೋ ಆ ಪದ್ಧತಿಯನ್ನು ನಿತ್ಯ ಮಾಡ್ತಾಯಿದ್ರು. 5 ವಿಧವಾದ ಸ್ನಾನ. ಮಲಾಪಕರ್ಷ ಸ್ನಾನ ಅಂತ ಕೂಡ ಅದಕ್ಕೆ ಹೆಸರು. ನಮ್ಮ ದೇಹ ನೆನ್ನೆಯಿಂದ ಮತ್ತೆ ರಾತ್ರಿಯೆಲ್ಲ ಮಲಗಿರ್ತೀವಿ, ಹಾಸಿಗೆ ಮುಟ್ಟಿರ್ತೀವಿ, ಹೀಗೆ ಮೈ ತುಂಬ ಹೊಲಸಿರ್ತದಲ್ಲ, ಆ ಹೊಲಸನ್ನು ಅಪಕರ್ಷ ಕಳೆದುಕೊಳ್ಳಲಿಕ್ಕೆ ಅಂತ ಮಾಡ್ತಕ್ಕಂಥ ಮೊದಲನೇ ಸ್ನಾನವೇ ಮಲಾಪಕರ್ಷ ಸ್ನಾನ ಅಂತ ಕರೆದಿದ್ದಾರೆ. ಅಂಥ ಮಲವನ್ನು ಅಪಕರ್ಷ ಮಾಡಬೇಕಾದ್ರೆ ಆಗ ಚೆನ್ನಾಗಿ ಮೈಯೆಲ್ಲ ತಿಕ್ಕಿಕೊಂಡು ತಾನು ಕೂಡ ಸ್ನಾನವನ್ನು ಮಾಡಬೇಕು. ಅದರಲ್ಲಿ ಮತ್ತೆ ಇನ್ನು ಸಂಧ್ಯಾವಂದನೆ ಮಾಡಬೇಕಾದ್ರೆ ಮುಖ್ಯ ಅಧಿಕಾರ ಯಾವಾಗ ಅಂತಂದಾಗ ಸಂಧ್ಯಾವಂದನೆ, ದೇವ್ರ ಪೂಜೆ ಇದೆಲ್ಲ ಮಾಡಲಿಕ್ಕೆ ತಣ್ಣೀರು ಸ್ನಾನ ಮಾಡೋದು ಉತ್ತಮ ಪಕ್ಷ. ಅದೂ ಕೂಡ ಆಗ್ತಾ ಇಲ್ಲ ಅಂತಂದರೆ ಉದ್ಧೃತವಾರಿ ಅಂತಂದರೆ ಒಂದು ಪಾತ್ರೆಯಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಅಂತ, ಅದಕ್ಕೆ ಉದ್ಧೃತವಾರಿ ಅಂತ ಕರೀತಾರೆ. ಈಗಂತೂ ಬಕೆಟು, ಆ ಬಕೆಟಲ್ಲಿ ತುಂಬಿಸಿರ್ತೀವಿ. ಆಗ ಅಲ್ಲಿ ಸಕಲ ತೀರ್ಥ ಅಭಿಮಾನ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಈ ನೀರೇ ಸಾಕ್ಷಾತ್ ಗಂಗಾ ಸನ್ನಿಧಾನ ಅಂತ ಅನುಸಂಧಾನಪೂರ್ವಕವಾಗಿ ನಾವು ಅಭಿಷೇಕವನ್ನು ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ಮಾಡ್ತಾ ಇದ್ದೀವಿ ಅಂತಲೇ ಮಾಡಬೇಕು. ಸ್ನಾನ ಅಂದರೆ ಮಲಸ್ನಾನ ಮಾತ್ರ ನಮ್ಮ ದೇಹದ ಎಲ್ಲ ರೀತಿಯಾದ ಮಲ ಹೋಗಲಿಕ್ಕೆ ಅಂತ. ಮುಂದೆ ಅದಕ್ಕೆ ಮಂತ್ರಸ್ನಾನ ಅಂತ ಮತ್ತೊಂದು ಹೇಳ್ತಾ ಇದ್ದಾರೆ. ಮಂತ್ರಸ್ನಾನ ಅಂತಂದರೆ ಮಂತ್ರದಿಂದ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು. ಮಂತ್ರದ ಪ್ರೋಕ್ಷಣೆ ಮಾಡ್ಕೋಬೇಕು ಅಂದರೆ ಯಾವ ಮಂತ್ರಗಳು? ಅಬ್ಲಿಗ್ ಮಂತ್ರಗಳು ಅಂತ ವೇದದಲ್ಲಿ. ಅಬ್ಲಿಗ್ ಮಂತ್ರಗಳು ಅಂತಂದರೆ ಸಂಧ್ಯಾವನಲ್ಲಿ ಬರ್ತಲ್ಲ, ಆಪೋಹಿಷ್ಟ ಮಯೋಭವಸ್ಥಾನ ಊರ್ಜೇತಧಾತನ, ಈ 2 ರುಕ್ಕುಗಳು ಅಲ್ಲಿ ಬರ್ತಕ್ಕಂತಹ ಮಂತ್ರಗಳನ್ನು ವಿಶೇಷವಾಗಿ ನಾವು ಉಚ್ಚಾರಣೆ ಮಾಡಿಕೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು. ಅದಕ್ಕೆ ಮಂತ್ರಸ್ನಾನ ಅಂತ ಕರೀತಾರೆ. ಸ್ತ್ರೀಯರು ಗಂಗಾದಿ ಸಕಲ ತೀರ್ಥವನ್ನು ಅನುಸಂಧಾನಪೂರ್ವಕವಾಗಿ ತಾವು ಕೂಡ ಆ ನೀರಲ್ಲಿ ಚಿಂತಿಸಿಕೊಂಡು ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ತಾರೆ. ಇದಕ್ಕೆ ಮಂತ್ರಸ್ನಾನ ಅಂತ ಕರೀತಾರೆ. ಒಂದು ಮಲಾಪಕರ್ಷ ಸ್ನಾನ, 2ನೇದು ಮಂತ್ರಸ್ನಾನ. ಇದ್ರ ಮೇಲೆ ಮತ್ತೆ ಆ ಮಂತ್ರಸ್ನಾನವನ್ನು ಕೂಡ ಮಾಡಬೇಕಾದ್ರೆ ಹೇಗೆ ಮಾಡಬೇಕು? ಆಚಮ್ಯ ಜಲಮಾದಾಯ ಪಾತ್ರೇಣಂ ಕರೆ ಅಥವಾ ನೀರನ್ನು ಒಂದು ಪಾತ್ರೆಯಲ್ಲಾದರೂ ಇಟ್ಟುಕೊಂಡು ಪ್ರೋಕ್ಷಣೆ ಮಾಡ್ಕೋಬೋದು, ಅಥವಾ ಕೈನಲ್ಲೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪ್ರೋಕ್ಷಣೆ ಮಾಡಿಕೊಳ್ಳು. ಇದು ಮಂತ್ರ ಸ್ನಾನವನ್ನು ಮಾಡಬೇಕಾದ ವಿಧಾನ. ಮೊದಲಿಗೆ ಗಾಯತ್ರಿಯ ಅಥವಾ ಮೂಲೇನ ತ್ರಿವಾರಂ ಅಭಿಮಂತ್ರಯೇತ್. ಆ ಮಂತ್ರಸ್ನಾನ ಮಾಡಬೇಕಾದ್ರೆ ಕೈಯಲ್ಲಿ ನೀರು ಹಾಕ್ಕೊಂಡು ಸ್ವಲ್ಪ ಮೇಲೆ ಕೈ ಇಟ್ಟು ವಿಶೇಷವಾಗಿ ನಾರಾಯಣ ಅಷ್ಟಾಕ್ಷರವನ್ನು ಪುರುಷರು, ಸ್ತ್ರೀಯರು ಕೃಷ್ಣ ಮಂತ್ರವನ್ನು ಹೇಳ್ತಾ ಆ ಜಲವು ಕೂಡ ಭಗವನ್ಮಯವಾಗಿದೆ, ದೇವರೇ ಈ ನೀರಿನೊಳಗೆ ಚಿದ್ರೂಪಿಯಾಗಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ಮಧ್ಯಮ ಎಂಬತಕ್ಕಂಥ ಬೆರಳಿಂದ ಪ್ರೋಕ್ಷಣೆ ಮಾಡಿಕೊಡು. ಹೀಗೆ ಪ್ರೋಕ್ಷಣೆಯನ್ನು ಮಾಡಿಕೊಂಡಾಗ ಎಲ್ಲ ಮಂತ್ರಾಭಿಮಾನ ದೇವತೆಗಳು ನನ್ನಲ್ಲಿದ್ದು ನನ್ನ ದೇಹಕ್ಕೆ ಶುದ್ಧಿಯನ್ನು ಕೊಡ್ತಾ ಇದ್ದಾರೆ, ಶುಚಿಯನ್ನು ತಂದು ಕೊಡ್ತಾ ಇದ್ದಾರೆ ಅಂತ ಅನುಸಂಧಾನ. ಈ ಕ್ರಮದಲ್ಲಿ ಮಾಡತಕ್ಕಂಥ ಸ್ನಾನಕ್ಕೆ ಮಂತ್ರಸ್ನಾನ ಅಂತ ಕರೆದಿದ್ದಾರೆ. ಹೀಗೆ ಅಷ್ಟಾಕ್ಷರ ಮಂತ್ರ ಇಲ್ಲ ಅಂದರೆ ಗಾಯತ್ರಿ ಮಂತ್ರದಿಂದಲೂ ಕೂಡ ಅಭಿಮಂತ್ರಣ ಮಾಡಿ ಪ್ರೋಕ್ಷಣೆಯನ್ನು ಮಾಡತಕ್ಕಂಥದ್ದು ಅಂತ ಈ ರೀತಿಯಾಗಿ ತಿಳಿಸಿದ್ದಾರೆ. ತಜ್ಜಲಂ ಪ್ರೋಕ್ಷಯೇದ್ ಗಾತ್ರೆ ಭವೇತ್ ತುಲ್ಯ ತುಳಸೀದಲೈಹಿ. ಯಾವುದೇ ಸಂಧ್ಯಾವನ್ನೇ ಮಾಡಬೇಕಾದ್ರೂ ಅಷ್ಟೇ ಮಾರ್ಜನ ಮಾಡ್ಕೊಳ್ತೀವಿ, ಪ್ರೋಕ್ಷಣೆ ಮಾಡ್ಕೊಳ್ತೀವಿ. ಬೆರಳಿಂದ ಪ್ರೋಕ್ಷಣೆ ಮಾಡ್ಕೋಬಾರ್ದು ಅಂತಲೇ ಹೇಳ್ತಾರೆ. ಯಾವುದನ್ನು ಪ್ರೋಕ್ಷಣೆ ಮಾಡ್ಕೋಬೇಕಾಗಿದ್ರೆ ಅದು ತುಳಸಿ ದಳದಿಂದ ಪ್ರೋಕ್ಷಣೆ ಮಾಡ್ಕೋಬೇಕು. ಆ ತುಳಸಿ ದಳ ಪರಮಾತ್ಮನಿಗೆ ಅರ್ಪಿತವಾಗಿರ್ತಕ್ಕಂಥ ನಿರ್ಮಾಲ್ಯ ಆಗಿರಬೇಕು. ಆ ನಿರ್ಮಾಲ್ಯ ತುಳಸಿದಿಂದ ನಾವು ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಅಂತ ವಿಶೇಷವಾಗಿ ತಿಳಿಸ್ತಾ ಇದ್ದಾರೆ. ಯಾವತ್ತಿಗೂ ಕೂಡ ನಮ್ಮ ಕೈಯಿಂದ ಪ್ರೋಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥ ನಿಷಿದ್ಧ ಅಂತ ಧರ್ಮಶಾಸ್ತ್ರಕಾರ ಹೇಳ್ತಾರೆ. ಅದಕ್ಕೋಸ್ಕರ ಸಂಧ್ಯಾವಂದನೆಯಲ್ಲೂ ಅಷ್ಟೆ
ಎಲ್ಲೆಲ್ಲಿ ಪ್ರೋಕ್ಷಣೆ ಅಂತ ಬರ್ತದೋ ಅಲ್ಲಿ ನಾವು ಕೂಡ ತುಳಸಿ ಅಥವಾ ಕಡೆ ಪಕ್ಷ ದರ್ಬೆ ಹತ್ತು ತುಳಸಿ, ಅದರಿಂದ ನಾವು ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಅಂತ ಉಪಕರ್ಮ ಬರುತ್ತೆ. ಉತ್ಸರ್ಜನ ಉಪಕರ್ಮ, ಉತ್ಸರ್ಜನಲ್ಲಿ 10 ವಿಧವಾದ ಸ್ನಾನ ಅಂತ 10 ವಿಧವಾದ ಸ್ನಾನ ಹೇಳ್ತಾರೆ. ಅಲ್ಲಿ ಪ್ರೋಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ಬರೀ ಕೈನಲ್ಲಿ ಪ್ರೋಕ್ಷಣೆ ಮಾಡ್ಕೊಳ್ಳಿಲ್ಲ, ಆ ದರ್ಬೆಯಿಂದ ಕುಶಾಗ್ರದಿಂದ ಪ್ರೋಕ್ಷಣೆಯನ್ನು ಮಾಡ್ಕೊಳ್ತೀವಿ. ಆ ಕ್ರಮವನ್ನು ಅಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಮಂತ್ರ ಸ್ನಾನ ಮಾಡಬೇಕಾದ್ರೆ ಅಥವಾ ಸಂಧ್ಯಾವಂದನಾದಿಗಳನ್ನು ಮಾಡುವ ಕಾಲದಲ್ಲಿ ಎಲ್ಲಿ ಪ್ರೋಕ್ಷಣೆ ಅಂತ ಬರ್ತದೋ ಅದು ಕೇವಲ ತುಳಸಿ ದಳದಿಂದ ಆಗಬೇಕು, ಇಲ್ಲ ಅಂದರೆ ದರ್ಬೆಯಿಂದ ಆಗಿ ಈ ಕ್ರಮದಲ್ಲಿ ಪ್ರೋಕ್ಷಣಾದಿಗಳನ್ನು ಮಾಡ್ಕೋಬೇಕು ಅಂತ ತಿಳಿಸಿದ್ದಾರೆ. ಮೊದಲಿಗೆ ಪ್ರೋಕ್ಷಣೆ ಮಾಡಬೇಕು. ಎಲ್ಲೆಲ್ಲಿ ಪ್ರೋಕ್ಷಣೆ ಮಾಡ್ಕೋಬೇಕು? ಆಪೋಹಿಷ್ಟಾಮ ಯೋಪವಸ್ಥಾನ ಊರ್ಜೇದಾತನ ಮಹೇರಣಾಯ ಚಕ್ಷಾಸೇ. ಮೊದಲಿಗೆ ಕೆಳಗಿಂದ ಮೇಲೆ ಭೂಮಿ ಮತ್ತು ಪಾದ, ತೊಡೆಗಳು, ನಾಭಿ, ಹೃದಯ, 2 ಬಾಹುಗಳು ಮತ್ತು ಕುತ್ತಿಗೆ, ಮುಖ, ಶಿರಸ್ಸು. ಈ ಕ್ರಮದಲ್ಲಿ ನಾವೆಲ್ಲ ಕಡೆಯಲ್ಲೂ ಕೂಡ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಅಂತ ಈಗ ಎಲ್ಲ ಅಂಗದಲ್ಲೂ ಕೂಡ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಇದಕ್ಕೆ ಮಂತ್ರಸ್ನಾನ ಅಂತ ಕರೀತಾ ಇದ್ದಾರೆ. ಆ ದೇಹವೇ ಕೂಡ ಮಂತ್ರಮಯವಾಗ್ತದೆ, ಅಂದರೆ ಮಂತ್ರಾಭಿಮಾನ ದೇವತೆಗಳ ಸನ್ನಿಧಾನ ಅಲ್ಲಿ ಬರ್ತಾ ಇದೆ ಅಂತ ಇದರ ಅರ್ಥ. ಹೀಗೆ ವಿಶೇಷವಾಗಿ ಪ್ರೋಕ್ಷಣಾದಿಗಳನ್ನು ಮಾಡಿಕೊಂಡು ಇದಾದ ಮೇಲೆ ಮತ್ತೆ ಹೇಳ್ತಕ್ಕಂಥ ಸ್ನಾನ ಯಾವುದು? ಇದೇ ವಾರುಣ ಸ್ನಾನ, ನೀರಿನಲ್ಲಿ ಮಾಡತಕ್ಕಂಥ ಸ್ನಾನ. ಮತ್ತು ನೀರಿನಲ್ಲಿ ಅಂದರೆ ಇಷ್ಟೊತ್ತು ನೀರಿನಲ್ಲೇ ಪ್ರೋಕ್ಷಣೆ ಮಾಡಿಕೊಂಡಿದ್ದು, ಆದರೆ ವಿಶೇಷವಾಗಿ ನೀರಿನಲ್ಲಿ ಮುಳುಗಿ ಅವಗಾಹನ ಮಾಡಿಕೊಂಡು ಸ್ನಾನವನ್ನು ಮಾಡಬೇಕು ಅಂತಿರೋದು. ಆ ಜಲಸ್ನಾನವನ್ನು ಮಾಡಬೇಕಲ್ಲ, ಯಾವುದರಲ್ಲಿ ಮಾಡಬೇಕು? ಮತ್ತು ನೀರಿನ ಸ್ನಾನವನ್ನು ಮಾಡಬೇಕು. ಯಾವ ಜಲಸ್ನಾನವನ್ನು ಮಾಡಿದಾಗ ನಾವು ಪೂರ್ತಿ ಮಡಿ ಅಂತ ಆಗ್ತೀವೋ ಅಂಥ ಜಲಸ್ನಾನಕ್ಕೆ ಅದು ವಾರುಣ ಸ್ನಾನ ಅಂತ ಕೂಡ ಹೆಸರು. ಆದ್ದರಿಂದ ಅಂಥ ಸ್ನಾನ ಏಕಾಏಕಿ ನಾವೇನು ಮಾಡ್ತೀವಿ? ಎದ್ದು ಕೂಡಲೇ ಹೋಗಿ ಸ್ನಾನ ಮಾಡಿಕೊಂಡು ದೇವ್ರ ಮನೆಗೆ ಹೋಗ್ಬಿಡ್ತೀವಿ. ಇದೀ ಕ್ರಮ ಅಲ್ಲ. ಮೊದಲು ಮಲಾಪಕರ್ಷ ಸ್ನಾನ ಆಗಬೇಕು, ಮಂತ್ರ ಸ್ನಾನ ಆಗಬೇಕು. ಅದಾದ ನಂತರದಲ್ಲಿ ಮತ್ತೆ ವಾರುಣ ಸ್ನಾನ ಅಥವಾ ಜಲಸ್ನಾನ, 3 ಸ್ನಾನ ಕಡೆ ಪಕ್ಷ ಆದಮೇಲೆ ನಾವು ಸಂಧ್ಯಾವಂದನಾದಿಗಳನ್ನು ಮಾಡಲಿಕ್ಕೆ ಅಂತ ಅಧಿಕಾರ. ಅಲ್ಲಿ ತನಕ ಇಲ್ಲ. ಆದ್ದರಿಂದ ಈ ಕ್ರಮದಲ್ಲಿ ಪರಮಾತ್ಮ ತಿಳಿಸ್ತಾ ಎಲ್ಲೆಲ್ಲಿ ಸ್ನಾನ ಮಾಡಬೇಕಾಗಿದೆ, ಎಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೇಳಿದ್ದಾನೆ ಪರಮಾತ್ಮ. ಅಂದರೆ ಕೂಪೇ ವಾಪಿ ತಟಾಕೆ ವಾ ಮಾನುಷೇ ದೇವಕಾತಕೆ ಪ್ರವಾಹೇ ಪುಣ್ಯ ನದ್ಯಾಂ ಚ ಯಾತು ತಸ್ಯ ಸಮುದ್ರಗಾಹ. ನಾವೆಲ್ಲ ಎಲ್ಲೆಲ್ಲಿ ಸ್ನಾನ ಮಾಡಬೇಕು ಅಂದರೆ ಮೊದಲಿಗೆ ಪರಮಾತ್ಮ ಹೇಳಿದ್ದು ಕೂಪ, ಬಾವಿ. ಅದು ಲಾಸ್ಟ್ ಹೇಳಿದಲ್ಲಿ ಬಾವಿ ಸ್ನಾನ ಅಂತ. ಅಂದರೆ ಲಾಸ್ಟ್ ಹೇಳಿದ್ದೆ ಬಾವಿ ಸ್ನಾನ ಅಂದರೆ ನಾವೆಲ್ಲೆಲ್ಲೋ ಪಾಪ ಟ್ಯಾಂಕ್ ನೀರು ಸ್ನಾನ ಮಾಡಿದ್ರೆ ಅದು ಮಡಿಯಲ್ಲ ಅಂತ ಅರ್ಥ. ಪರಮಾತ್ಮ ಲಾಸ್ಟ್ ಹೇಳಿದ್ದೆ ಕೂಪ ಸ್ನಾನ. ಈಗಂತೂ ಕೂಪ ಅಂತಂದಕ್ಕೆ ಈಗ ಬೋರ್ವೆಲ್ ಅಂತ ಅರ್ಥ ಮಾಡ್ಕೋಬಹುದು. ಹಾಗಿದ್ದಂತೆ ಅದು ಕೂಪನೇ. ಆ ರೀತಿ ಇದ್ದಂತೆ ಮೊದಲಿಗೆ ಆ ಮಡಿ ಆಗಬೇಕು ಅಂದರೆ ಕೂಪಸ್ನಾನ. ಅಥವಾ ತಟಾಕ ಅಂತಂದರೆ ಸರೋವರ. ಮನುಷ್ಯರು ನಿರ್ಮಾಣ ಮಾಡಿರ್ತಕ್ಕಂಥ ಕೆಲವು ಕೆರೆಗಳು, ಇದಲ್ಲದೇನೆ ಸಮುದ್ರವನ್ನು ಸೇರದೇ ಇರತಕ್ಕಂಥ ಸಣ್ಣ ಪುಟ್ಟ ನದಿಗಳು, ಸಮುದ್ರವನ್ನು ಸೇರ್ತಕ್ಕಂಥ ನದಿ, ಜೊತೆಗೆ ಗಂಗಾ. ಹೀಗೆ ನದಿ ತಾರತಮ್ಯ ಅಂತ ನಮ್ಮ ರಾಯರು ಮಾಡಿಕೊಟ್ಟಿದ್ದಾರೆ ಒಂದು ಗ್ರಂಥವನ್ನು. ನದಿಗಳ ತಾರತಮ್ಯವನ್ನು ಹೇಳ್ತಾರೆ. ಅಲ್ಲಿ ಕೂಡ ವಿಶೇಷವಾಗಿ ಯಾವ ನದಿಯಲ್ಲಿ ಸ್ನಾನ ಮಾಡಿದ್ರೆ ಎಷ್ಟೆಷ್ಟು ಪುಣ್ಯ ಅಂತ ಹೇಳ್ತಾರೆ. ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ನದಿ ಅಂದರೆ ಗಂಗಾ. ಆ ಗಂಗೆಗೆ ಸಮಾನವಾಗಿರ್ತಕ್ಕಂಥ ಮತ್ತೊಂದು ತೀರ್ಥ ಇಲ್ಲ. ಕಡೆ ಪಕ್ಷ ಮನೆಯಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಆ ಗಂಗೆಯನ್ನು ಸ್ಮರಣೆ ಮಾಡಿಕೊಂಡೇ ಮಾಡಬೇಕು. ಗಂಗಾ ಅಂತಂದರೆ ಸಾವಿರಾರು ಮೈಲು ದೂರ ಇದ್ದರೂ ಕೂಡ ತಕ್ಷಣ ಅಲ್ಲಿ ಬಂದು ವಾಸ ಮಾಡ್ಕೊಂಡಿರ್ತಾಳೆ ಆ ಗಂಗೆಯ ಸ್ಮರಣೆ ಮಾತ್ರದಿಂದ. ಅದನ್ನೇ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ ಅಂತ ಹೇಳಿದ್ರು. ಅಂಥ ಗಂಗೆಯ ಸ್ಮರಣೆ ನಿತ್ಯ ಮಾಡಬೇಕು, ನಿತ್ಯ ಮಾಡಿಕೊಂಡೇ ಸ್ನಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಅಲ್ಲಿಯೂ ಕೂಡ ನದ್ಯಾ ಸಮುದ್ರಗಾನ್
ಅನ್ಯಾನ್ ಶತಗುಣಾಂತ ಸ್ಮೃತಃ. ದೇವರಂತಾನೆ ಇಲ್ಲಿ ಕ್ರಮಾತ್ ದಶಗುಣ ಪುಣ್ಯ. ಬಾವಿಲಿ ಸ್ನಾನ ಮಾಡೋದಕ್ಕಿಂತ 10 ಪಟ್ಟು ಹೆಚ್ಚು ಪುಣ್ಯ ಸರೋವರದಲ್ಲಿ ಸ್ನಾನ ಮಾಡಿದಾಗ. ಅದಕ್ಕಿಂತಲೂ ಹೆಚ್ಚು 10 ಪಟ್ಟು ಪುಣ್ಯ ಹೆಚ್ಚು ಯಾವುದರಲ್ಲಿ? ವಿಶೇಷವಾಗಿ ಕೆರೆಗಳಲ್ಲಿ ಸ್ನಾನ ಮಾಡಿದಾಗ. ಆ ಕೆರೆಗಿಂತಲೂ ಕೂಡ 10 ಪಟ್ಟು ಹೆಚ್ಚು ಪುಣ್ಯಲ್ಲಿ ಆ ಸಮುದ್ರವನ್ನು ಸೇರದೇ ಇರತಕ್ಕಂಥ ಪ್ರವಾಹ ನದಿಯಲ್ಲಿ, ಸಮುದ್ರವನ್ನು ಸೇರ್ತಕ್ಕಂಥ ನದಿಯಲ್ಲಿ ಪುಣ್ಯ ನಾವು ಸ್ನಾನ ಮಾಡಿದ್ರೆ 100 ಪಟ್ಟು ಹೆಚ್ಚು ಪುಣ್ಯ. ಇದಕ್ಕೆಲ್ಲ 10 ಜಾಸ್ತಿ ಹೇಳಿದ್ರು. ಸಮುದ್ರವನ್ನು ಸೇರ್ತಕ್ಕಂಥ ನದಿಯಲ್ಲಿ ಅದು 100 ಪಟ್ಟು ಹೆಚ್ಚು ಅಂತಂದು. ಇನ್ನು ಅದಕ್ಕಿಂತಲೂ ಕೂಡ, ಅದರಲ್ಲೂ ಕೂಡ ನದಿಗಳಲ್ಲಿ, ಸಮುದ್ರ ಸೇರ್ತಕ್ಕಂಥ ನದಿಗಳಲ್ಲಿ ಕಾವೇರಿ, ನರ್ಮದಾ, ಕೃಷ್ಣ, ತಾಪಸಿ, ಭೀಮರಥಿ ತಥಾ ಯಮುನಾ, ಕೌಶಿಕಿ, ಸಿಂಧು, ಗಂಗಾ, ವೈತರಣಿ, ಮಹಿ. ಇಷ್ಟೆಲ್ಲ ಪರಮಾತ್ಮ ಅದರ ಬಗ್ಗೆ ಹೇಳ್ತಾನೆ. ಕಾವೇರಿ ಪ್ರಸಿದ್ಧವಾಗಿರ್ತಕ್ಕಂಥ ಸಮುದ್ರಗಾಮಿ ಆಗಿರ್ತಕ್ಕಂಥ ನದಿ. ನಮ್ಮ ಬೆಂಗಳೂರಿಗೆ ಹತ್ತಿರ ಇರೋದು ಕಾವೇರಿ. ಮೊದಲಿಗೆ ಅದನ್ನೇ ಹೇಳಿದ ಪರಮಾತ್ಮ, ಕಾವೇರಿ ಅಂತಂದ. ಕಾವೇರಿ, ನರ್ಮದಾ, ಕೃಷ್ಣಾ ನದಿ, ಜೊತೆಗೆ ತಾಪಸಿ ಅಂತ ಉತ್ತರ ದೇಶದಲ್ಲಿ ಹರಿತದ ಭೀಮರಥಿ ಮತ್ತು ಭೀಮಾ ನದಿ, ಜೊತೆಗೆ ಯಮುನಾ, ಮಥುರಾ ಕ್ಷೇತ್ರ ಯಮುನಾ, ಕೌಶಿಕಿ ಅಂತ ಒಂದು, ಜೊತೆಗೆ ಸಿಂಧು ನದಿ, ಗಂಗಾ, ವೈತರಣಿ ಅಂತ. ಇದೆಲ್ಲವೂ ಕೂಡ ಬಹಳ ಪುಣ್ಯಪ್ರದ. ಇದರಲ್ಲೂ ಕೂಡ ಗಂಗೆಗೆ ಸಮಾನವಾಗಿರ್ತಕ್ಕಂಥ ನದಿ ಮತ್ತೊಂದಿಲ್ಲ. ಆ ಗಂಗಾ ಸ್ನಾನ ಯಾರು ಮಾಡ್ತಾ ಇದ್ದಾರಲ್ಲ ಅವರಿಗೆ 1,000,000 ಪಟ್ಟು ಹೆಚ್ಚು ಪುಣ್ಯವನ್ನು ಕೊಡ್ತೀನಿ. ದಿವಸ ನಾವು ಹಾಗಿದ್ರೆ ಇಲ್ಲಿ ಎಲ್ಲಿ ತನಕ ಹೇಳಿದ್ರು? ಬಾವಿ ಸ್ನಾನ ತನಕ ಅಷ್ಟೇ ಹೇಳಿದ್ರು. ಅದಕ್ಕಿಂತ ಕೆಳಗೆ ಮಾಡಿದ್ರೆ ಬಾವಿ ಸ್ನಾನಕ್ಕೆ ಎಷ್ಟು ಪುಣ್ಯ ಬರುತ್ತೋ ಅದಕ್ಕೆ -10 ಅಂತ. ಹಾಗೆ ಈ ರೀತಿಯಾಗಿ ನಾವು ಅನ್ಕೋಬೇಕು ಅಂತ ಅರ್ಥ. ಈ ರೀತಿಯಾಗಿ ಆ ತಾರತಮ್ಯವನ್ನು ತಿಳಿಸಿಕೊಟ್ಟು ಪರಮಾತ್ಮ ಏತಾ ಪುಣ್ಯತಮ ಪ್ರೋಕ್ತ, ಇದೆಲ್ಲವೂ ಕೂಡ ಅತಿ ಪುಣ್ಯತಮವಾಗಿರ್ತಕ್ಕಂಥ ನದಿಗಳು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅಂಥ ಪುಷ್ಕರಂಚ, ಅದರಲ್ಲೂ ಕೂಡ ನದಿಗಳಿದ್ದಾವೆ, ಸಮುದ್ರನ ಸೇರ್ತಕ್ಕಂಥ ನದಿ, ಆದರೆ ಅದು ಕ್ಷೇತ್ರದಲ್ಲಿ ಹರಿತಾ ಇದೆ ಅಂದರೆ ಇನ್ನೂ ಹೆಚ್ಚು ಪುಣ್ಯ. ಗಂಗಾ ಎಲ್ಲೋ ಕಾಡಲ್ಲಿ ಹೋಗಿ ಹರಿತಾ ಇದ್ದಾಳೆ ಅಂತಂದರೆ, ಕಾಡಲ್ಲಿ ಹೋಗಿ ಸ್ನಾನ ಮಾಡೋದಕ್ಕಿಂತ ಗಂಗೆ ಈ ಕಡೆಗೆ ಬದ್ರಿಕಾಶ್ರಮದಲ್ಲೋ, ಹರಿದ್ವಾರದಲ್ಲೋ, ಕಾಶಿಯಲ್ಲೋ ಸ್ನಾನ ಮಾಡಿದ್ರೆ ಇನ್ನೂ ಹೆಚ್ಚು ಪುಣ್ಯ ನಮಗೆ. ಕ್ಷೇತ್ರದಲ್ಲಿ ಹರಿಯತಕ್ಕಂತಹ ನದಿ, ಆ ನದಿ ಸಮುದ್ರಗಾಮಿ ಆಗಿರಬೇಕು, ಅಲ್ಲಿ ನಾವು ಸ್ನಾನ ಮಾಡಿದ್ರೆ ಹೆಚ್ಚು ಪುಣ್ಯ. ಅದಕ್ಕೋಸ್ಕರ ಈ ಕಾಶಿಯಲ್ಲಿ ಅನೇಕ ಘಾಟ್ಗಳಿದ್ದಾವೆ. ಆ ಘಾಟಲ್ಲಿ ವಿಶೇಷವಾಗಿ ಮಣಿಕರ್ಣಿಕಾ ಅಂತ ಒಂದು, ಅಲ್ಲಿ ಸ್ನಾನ ಮಾಡಿದ್ರೆ ಅಲ್ಲೂ ತಾರತಮ್ಯ ಹೇಳ್ತಾರೆ ಕಾಶಿ ಮಹಾತ್ಮೆಯಲ್ಲಿ. ಎಲ್ಲೆಲ್ಲಿ ಯಾವ್ಯಾವ ಘಾಟಲ್ಲಿ ಸ್ನಾನ ಮಾಡಿದ್ರೆ ಎಷ್ಟೆಷ್ಟು ಪುಣ್ಯ ಅಂತ. ಮಣಿಕರ್ಣಿಕಾ ಅಂತ ರುದ್ರದೇವರ ದೇವಾಲಯ ಹಿಂದೆನೇ ಇರತಕ್ಕಂಥದ್ದು ಆ ಘಾಟ್, ಅದು ಸ್ನಾನ ಮಾಡಿದ್ರೆ ಬಹಳ ಹೆಚ್ಚು ಪುಣ್ಯ ಅಂತ. ಹಾಗೆ ಒಂದೇ ಪ್ರವಾಹ ಅದು ಕಾಶಿಯಲ್ಲಿ ಹರಿಯೋದು, ಆದರೆ ಅಲ್ಲಲ್ಲೇ ಸ್ನಾನ ಮಾಡಿದ್ರೆ ಏನೇನು ಪುಣ್ಯ ಇದೆ ಅಂತ ಅಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಯಾಕೆ ಹೇಳಿದೆ ಅಂತಂದರೆ, ಅದರಲ್ಲೂ ಕೂಡ ಕ್ಷೇತ್ರದಲ್ಲಿ ನಾವು ಸ್ನಾನ ಮಾಡಿದಾಗ ಹೆಚ್ಚು ಪುಣ್ಯವನ್ನು ಗಳಿಸಬಹುದು ಅಂತನ್ನೋ ಕಾರಣಕ್ಕೆ ಪರಮಾತ್ಮ ಹೇಳಿದ್ದಾನೆ. ಆ ಕ್ಷೇತ್ರದಲ್ಲೂ ಕೂಡ ವಿಶೇಷವಾಗಿ ಹೇಳ್ತಾನೆ ಪರಮಾತ್ಮ, ಪುಷ್ಕರ, ಕುರುಕ್ಷೇತ್ರ, ಜೊತೆಗೆ ಮತ್ತೆ ವೆಂಕಟಾಚಲ ವಿಶಿಷ್ಟತೆ. ವೆಂಕಟಾಚಲ ಪರ್ವತದಲ್ಲಿರೋದು ಪುಷ್ಕರಣಿ, ಆದರೂ ಕೂಡ ಆ ಪುಷ್ಕರಣಿ ಎಂಥದ್ದು? ಗಂಗಾದಿ ಸಕಲ ತೀರ್ಥಕ್ಕೆ ಜನ್ಮಭೂಮಿ ಅಂತ ಭವಿಷ್ಯದ ಪುರಾಣದಲ್ಲಿ ಸ್ಪಷ್ಟ ಹೇಳ್ತಾರೆ. ಈ ಸ್ವಾಮಿ ಪುಷ್ಕರಣಿ ಅಂತ ಯಾಕೆ ಕರೀತಾರೆ ಅಂದರೆ, ಎಲ್ಲ ರೀತಿಯಾಗಿರ್ತಕ್ಕಂಥ ತೀರ್ಥಗಳಿಗೆ ಇದೇ ಸ್ವಾಮಿ, ಅದನ್ನು ಸ್ವಾಮಿ ಪುಷ್ಕರಣಿ. ಸ್ವಾಮಿ ಅಂತಂದರೆ ಶ್ರೇಷ್ಠ ಅಂತ ಅರ್ಥ. ಆ ಒಂದು ಸ್ವಾಮಿ ಪುಷ್ಕರಣಿಯ ಭೂಮಿ ಇದೆಯಲ್ಲ, ಆ ಭೂಮಿಯೇ ಗಂಗಾದಿ ಸಕಲ ತೀರ್ಥಗಳಿಗೆ ಜನನಿ ಅಂತ, ತಾಯಿ ಇದ್ದಂತೆ. ಅದಕ್ಕೋಸ್ಕರ ಆ ಕ್ಷೇತ್ರದಲ್ಲಿ ಅಂಥ ತೀರ್ಥದ ಸ್ನಾನ ಮಾಡಿದ್ರೆ ಅನಂತ ಪಟ್ಟು ಹೆಚ್ಚು ಪುಣ್ಯ ಇದೆ. ಪುಷ್ಕರ, ಯಾವ ಪುಷ್ಕರ ಕ್ಷೇತ್ರದಲ್ಲಿ ಸಾಕ್ಷಾತ್ ವರಾಹದೇವರೇ ಆ ನೀರಿಂದ ಎದ್ದು ಬ್ರಹ್ಮದೇವರಿಗೆ ದರ್ಶನ ಕೊಟ್ಟಿರ್ತಕ್ಕಂಥ ಉತ್ತಮವಾದ ಕ್ಷೇತ್ರ. ಅಂಥ ಪುಷ್ಕರ ಕ್ಷೇತ್ರ ಅದು ಬ್ರಹ್ಮದೇವರಿಗೆ ನಮ್ಮ ದೇವರು ದರ್ಶನ ಕೊಟ್ಟಿರ್ತಕ್ಕಂಥ ಕ್ಷೇತ್ರ. ಆ ನೀರಿಂದಲೇ ಎದ್ದು ಬಂದಿದ್ದು ಅಂಥ ಅದು ಸರೋವರ ಅಂತ. ಪುಷ್ಕರ ಅದು ಸರೋವರ ಅದು. ಆದರೂ ಕೂಡ ಅಲ್ಲಿ ನದಿಯಲ್ಲಿ ಸಮುದ್ರಗಾಮಿಯಾಗಿರ್ತಕ್ಕಂಥ ನದಿಯಲ್ಲಿ ನಾವು
ಸ್ನಾನ ಮಾಡಿದ್ರೆ ಪುಣ್ಯ ಬರಬೇಕು, ಆ ಪುಷ್ಕರಲ್ಲಿ ಸ್ನಾನ ಮಾಡಿದ್ರೆ ಅಷ್ಟು ಪುಣ್ಯ ನಮ್ಗೆ ಬರ್ತದೆ. ಕುರುಕ್ಷೇತ್ರಲ್ಲೂ ಅಷ್ಟೇ, ಮತ್ತು ಕುರುಕ್ಷೇತ್ರಲ್ಲೂ ನಿಮಗೆ ಸರೋವರನೇ ಸಿಗೋದು. ಅಲ್ಲಿಯೂ ಅದು ಸರೋವರ ಅಂತಾಗಿದ್ರೂ ಕೂಡ ಸಮುದ್ರಗಾಮಿ ಆಗಿರ್ತಕ್ಕಂಥ ನದಿಯಲ್ಲಿ ಸ್ನಾನ ಮಾಡಿದ್ರೆ ಏನು ಪುಣ್ಯ ಬರ್ತದೋ ಆ ಪುಣ್ಯವನ್ನು ನಾ ಕೊಡ್ತಾ ಇದ್ದೀನಿ ಅಂತ ಪರಮಾತ್ಮ ಅಂದಿದ್ದ. ಈ ಕ್ರಮದಲ್ಲಿ ನಾವು ವಿಶೇಷವಾಗಿ ಸ್ಥಾನೇ ಸ್ಥಾನೇ ಬಹುಶಃ ಸ್ವಾಮಿ ಪುಷ್ಕರಣಿ ಯಥಾ, ಈ ಸರೋವರಗಳಲ್ಲಿ ಕೆಲವು ಮಾತ್ರ ಶ್ರೇಷ್ಠವಾದದ್ದು, ಇನ್ನು ಮಿಕ್ಕಿದೆಲ್ಲವೂ ಕೂಡ ಸಮುದ್ರಗಾಮಿ ಆಗಿರ್ತಕ್ಕಂಥ ನದಿಯಲ್ಲೇ ನಾವು ಸ್ನಾನ ಮಾಡಿದ್ರೆ ಉತ್ತಮ ಅಂತ. ಆದ್ದರಿಂದ ನಾವೆಲ್ಲೆಲ್ಲಿ ಸ್ನಾನ ಮಾಡಿದ್ರೆ ಹೆಚ್ಚೆಚ್ಚು ಪುಣ್ಯ ಅಂತ ಒಂದು ಕಡೆ ಹೇಳಿದ್ರು. ಇನ್ನೊಂದು, ನಾವು ಮನೆಯಲ್ಲೇ ಒಂದು 6 ತಿಂಗಳು ಸ್ನಾನ ಮಾಡ್ತಾ ಇದ್ರೆ ನಮ್ಮ ಮೈ ಪೂರ್ತಿ ಅದು ಅಪವಿತ್ರ ಅಂತ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಶಾಸ್ತ್ರಕಾರ ಏನು ಮಾಡಿಕೊಟ್ಟಿದ್ದಾರೆ, ಒಂದು 3 ತಿಂಗಳಿಗೆ ಒಂದೊಂದು ಸರ್ತಿ ವೈ ಅಂತ ಆಷಾಢ ಸ್ನಾನ ಇವಾಗ ನಡೀತಾ ಇದೆ. ಆಷಾಢ ಸ್ನಾನ, ಮುಂದೆ ಬರೋದು ಕಾರ್ತಿಕ ಸ್ನಾನ, ಮಾಘ ಸ್ನಾನ, ವೈಶಾಖ ಸ್ನಾನ ಅಂತ ಈ 4 ಸ್ನಾನ 3 ತಿಂಗಳಿಗೆ ಒಂದು ಸರ್ತಿ. ಒಟ್ಟು 12 ತಿಂಗಳಲ್ಲಿ 4 ಸ್ನಾನ ಬರ್ತದೆ. 3 ತಿಂಗಳಿಗೆ ಬಿಟ್ಟು ಒಂದು ಸರ್ತಿ. ಅವಾಗವಾಗ ಆ ಸ್ನಾನ ಮಾಡಬೇಕಾದ್ರೂ ನಾವು ಇಂಥ ಸಮುದ್ರಗಾಮಿ ಆಗಿರ್ತಕ್ಕಂಥ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಬೇಕು ಅಂತ ಅದೇ ಉದ್ದೇಶ. ಆ ಮಹಾತ್ಮೆಲ್ಲೂ ಹಂಗೆ ಹೇಳ್ತಾರೆ. ಮತ್ತು ಮಾಘ ಮಾಸ ಮಹಾತ್ಮೆ ಪ್ರಯಾಗಕ್ಕೆ ಹೋಗ್ರಿ ಅಂತಂತಾರೆ. ಕಾರ್ತಿಕ ಮಾಸದಲ್ಲಿ ಕಾವೇರಿ, ತುಲಾ ಕಾವೇರಿ ಅಂತ ಕಾವೇರಿಯ ಮಹಾತ್ಮೆನ ಹೇಳ್ತಾರೆ, ಕಾವೇರಿ ಹೋಗಿ ಸ್ನಾನ ಮಾಡ್ರಿ ಅಂತ. ಇನ್ನು ವೈಶಾಖ ಮಾಸದಲ್ಲಿ ಗಂಗಾ ಸ್ನಾನ ಅಂತ. ಹೀಗೆ ಆಷಾಢ ಮಾಸದಲ್ಲೂ ಅಷ್ಟೇ ಗಂಗಾ ಸ್ನಾನ ಮಾಡ್ರಿ. ಇಷ್ಟು 4 ಸ್ನಾನದಲ್ಲೂ ಕೂಡ ನದಿಗೆ ಹೋಗಿ ಸ್ನಾನ ಮಾಡ್ರಿ ಅಂತ ಹೇಳ್ತಾರೆ. ಮನೇಲಿ ಸ್ನಾನ ಮಾಡೋದಕ್ಕಿಂತ ನದಿಯಲ್ಲೇ ಸ್ನಾನ ಮಾಡಬೇಕು ಅಂತ. 3 ತಿಂಗಳಿಗೆ ಒಂದು ಸರ್ತಿ ಆದರೂ ಕೂಡ ನದಿಗೆ ಹೋಗಿ ಬರಬೇಕು ನಾವು ಅಂತ. ಹಾಗೆ ಹೋದ್ರೇ ನಾವು ಶುದ್ಧಿ. ಇಲ್ಲ ಅಂತಂದರೆ ಅವನು ಅಪವಿತ್ರನಾಗಿಬಿಡ್ತಾನೆ. ಅಂದರೆ ಮೈಲಿಗೆ ಅವ್ನು ನಿತ್ಯದ ಮನೇಲಿ ಸ್ನಾನ ಮಾಡ್ತಾ ಇದ್ದೀವಲ್ರಿ, ಏನು ಮಡಿಲೇ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತೀವಲ್ಲ, ಮತ್ತೆ ಮೈಲಿಗೆ ಅಂತ ಹೆಂಗಂತೀರಿ ಅಂತಂದರೆ ಅದನ್ನೇ ಧರ್ಮಶಾಸ್ತ್ರಕಾರ 6 ತಿಂಗಳ ತನಕ ಅವಧಿ. ಆಮೇಲೆ ರಿನ್ಯೂ ಮಾಡ್ಕೋಬೇಕು. ಯಾಕಂದರೆ ಮನೇಲಿ ಸ್ನಾನ ಮಾಡಿ 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 ನಮ್ಮಲ್ಲಿ ಪಾಪ ಅದು ಹೆಚ್ಚಾಗಿರುತ್ತೆ. ಅದಕ್ಕೋಸ್ಕರ ಸಮುದ್ರಗಾಮಿ ಆಗಿರ್ತಕ್ಕಂಥದ್ರಲ್ಲಿ ಹೋಗಿ ಮುಳುಗಿದ್ರೆ ನಮ್ಮ ಪಾಪಗಳ ಕಾಲ ಮಾಡಿರ್ತಕ್ಕಂಥ ಪಾಪಗಳ ನಿವೃತ್ತಿ ಅಂತ. ಆ ಕಾರಣಕ್ಕೋಸ್ಕರವಾಗಿ ಪರಮಾತ್ಮ ಈ 4 ಸ್ನಾನವನ್ನು ವಿಧಾನ ಮಾಡಿದ್ದು. ಆ ಸ್ನಾನ ಮಾಡಿದ್ರೇ ನಮಗೆ ಅವಾಗವಾಗ ನಾವು ಪವಿತ್ರರಾಗ್ತಾ ಇರ್ತೀವಿ, ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ. ಇದ್ರ ಮೇಲೆ ತೀರ್ಥ ಸ್ನಾನ ಮಾಡಲಿಕ್ಕೆ ಮತ್ತೊಂದು ಕಾರಣ ಅಂತಂದರೆ, ಎಲ್ಲೆಲ್ಲೋ ಹೋಗಿ ತಿಂತಾರೆ ಪಾಪ, ಬ್ರಾಹ್ಮಣರೇ ಇರ್ತಾರೆ. ಮತ್ತು ಆದರೂ ಕೂಡ ಶ್ರಾದ್ದಾದಿ ಭೋಜನವನ್ನು ಮಾಡಿದಾಗ ವಿಶೇಷವಾಗಿ ಯಾರನ್ನಾರ್ದು ಮನೆಗೆ ಊಟಕ್ಕೆ ಕರೆದ್ರೆ ನಾವು ಹೋಗಿ ಊಟ ಮಾಡಿದ್ರೆ ಅವ್ರ ಪಾಪ ನಮ್ಮಲ್ಲಿ ಬಂದಿರ್ತದೆ. ಅವರು ಪಾಪಿಷ್ಠರಾಗಿರ್ಬೋದು, ಅಥವಾ ಸಂಧ್ಯಾವನ್ನೇ ಬಿಟ್ಟಿರ್ಬೋದು, ಅವರು ಸಂಧ್ಯಾವನ್ನೇ ಬರದೇ ಇದ್ದವ್ರು ಇರ್ಬೋದು. ಅವ್ರ ಮನೇಲಿ ಹೋಗಿ ನೀರು ಕುಡಿದ್ರೂ ಕೂಡ ನಮ್ಮಲ್ಲಿ ಪಾಪ ಇರ್ತದೆ. ಅದೆಲ್ಲ ಪಾಪಗಳು ಕೂಡ ಪರಿಹಾರ ಆಗದ ಹೊರತು ನಾವು ಸತ್ಕರ್ಮಗಳನ್ನು ಮಾಡಲಿಕ್ಕೆ ನಮ್ಗೆ ಅಧಿಕಾರ ಸಿಗೋದಿಲ್ಲ. ನಾವು ಮಾಡ್ತಕ್ಕಂಥ ಸತ್ಕರ್ಮಗಳು ಅದು ಫಲಪ್ರದ ಅಂತ ಆಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳು ಅದಕ್ಕೆ ಪ್ರತಿಬಂಧಕವಾಗ್ತದೆ. ಅಂಥ ಪ್ರತಿಬಂಧಕವಾಗಿರ್ತಕ್ಕಂಥ ಪಾಪಗಳು ಪರಿಹಾರ ಆಗಬೇಕು ಅಂತನ್ನೋದಾದರೆ ಕಾಲಕಾಲಕ್ಕೆ ನಾವು ನದಿ ಸ್ನಾನವನ್ನು ಮಾಡಬೇಕು. ಬಾವಿಯಲ್ಲಿ ಸ್ನಾನ ಮಾಡಿದ್ರೂ ಕೂಡ 6 ತಿಂಗಳು ಮೈಲಿಗೆ ಅಂತ. ಅದಕ್ಕೋಸ್ಕರ ಷಣ್ಮಾಸಾತ್ ಊರ್ಧ್ವಂ, 6 ತಿಂಗಳ ಮೇಲಂತೂ ಕೇಳಲೇಬೇಡ್ರಿ. ಅದಕ್ಕೂ ಅವಾಗವಾಗ ಹೋಗಿ ನದಿಗೆ ಸ್ನಾನ ಮಾಡ್ತಾ ಇರಬೇಕು ಅಂತನ್ನೋ ಕಾರಣಕ್ಕೆ ಹಿಂದಿನ ಕಾಲಕ್ಕೆಲ್ಲ ಅದಕ್ಕೆ ನದಿ ತೀರದಲ್ಲೇ ಇದ್ದುಬಿಡ್ತಾ ಇತ್ತು. ಯಾವಾಗಲೂ ನದಿ ತೀರದಲ್ಲೇ ಇದ್ದು ಯಾವ ಪಾಪಗಳು ಸಂಪರ್ಕ ಆಗಬಾರ್ದು ಅಂತ. ತಮ್ಮೆಲ್ಲ ಯನ್ಮಯ ಭುಕ್ತಂ ಅಸಾಧೂನಾಂ ಪಾಪೇಭ್ಯಶ್ಚ ಪ್ರತಿಗ್ರಹ. ಬ್ರಾಹ್ಮಣರು ಪ್ರತಿಗ್ರಹ ಮಾಡ್ತಾರೆ. ಪ್ರತಿಗ್ರಹ ಮಾಡ್ತಕ್ಕಂಥ ಅಧಿಕಾರ ಬ್ರಾಹ್ಮಣರಿಗಿದೆ. 6 ಕರ್ಮ ಇದೆ ಬ್ರಾಹ್ಮಣರಿಗಲ್ವ. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ ಅಂತ ಭಾಗವತ ಸಪ್ತಮ ಸ್ಕಂದದಲ್ಲಿ ವರ್ಣಾಶ್ರಮ ಧರ್ಮವನ್ನು ಹೇಳಬೇಕಾದ್ರೆ ಬ್ರಾಹ್ಮಣ ಧರ್ಮವನ್ನು ಹೇಳ್ತಾರೆ. 6 ಕೆಲಸ ಮಾಡಬೇಕು. ಅಲ್ಲಿ ಪ್ರತಿಗ್ರಹ ಅಂತನ್ನೋದು ಕೂಡ ಬ್ರಾಹ್ಮಣನ ಒಂದು ಧರ್ಮ. ದಕ್ಷಿಣೆ ಇಸ್ಕೊಳ್ಳೋದು, ದಾನ ತಗೊಳ್ಳೋದು ಅಂತ. ಹೀಗೆ ದಾನ ತಗೋಬೇಕಾದರೆ ಸುಮ್ಮನೆ ತಗೊತಾ ಇದ್ರೆ ಯಜಮಾನ ಪಾಪವನ್ನು ನಾವು ಸಂಗ್ರಹ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಅವನು ತನ್ನ ಪಾಪವನ್ನು ಕತ್ತರಿಸಿ ದ್ರವ್ಯದ ರೂಪದಲ್ಲಿ ಕೊಡ್ತಾ ಇದ್ದಾನೆ ಅಂತ ಅರ್ಥ. ಅಷ್ಟೆಲ್ಲ ನಾವು ದಾನ ತಗೊಂಡಿದ್ದಕ್ಕೆ ನಮ್ಮ ಪಾಪ ಏನಿದೆಯಲ್ಲ ಒಳಗೆ ಅದು ಪರಿಹಾರ ಆಗಬೇಕು ಅಂದರೆ ತೀರ್ಥಸ್ನಾನ ಮಾಡಬೇಕು ಅಂತ.
ಮತ್ತೆ ಶ್ರಾದ್ದಾದಿ ಭೋಜನವನ್ನು ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಯಾವುದು? ಮತ್ತೆ ತೀರ್ಥಸ್ನಾನ. ಯನ್ಮಯ ಭುಕ್ತಂ ಅಸಾಧೂನಾಂ, ಅಸಾಧುಗಳು ಅಂದರೆ ಪಾಪಿಷ್ಠರು ಅಂತ ಅರ್ಥ. ಪಾಪಿಷ್ಠರು ಕೊಟ್ಟಿರ್ತಕ್ಕಂಥ ಅನ್ನವನ್ನು ತಿಂದಿರ್ತಕ್ಕಂಥ ಪಾಪ, ಪಾಪಿಷ್ಠರು ಕೊಟ್ಟಿರ್ತಕ್ಕಂಥ ದಾನವನ್ನು ಇಸ್ಕೊಂಡಿರ್ತಕ್ಕಂಥ ಪಾಪ, ಇದೆಲ್ಲ ಕಾಲಕಾಲಕ್ಕೆ ನಿವೃತ್ತಿ ಆಗಬೇಕು ಅಂತನ್ನೋದಾದರೆ ಅವಶ್ಯವಾಗಿ ಕಾಲಕಾಲಕ್ಕೆ ನಾವು ಹೋಗಿ ತೀರ್ಥಸ್ನಾನವನ್ನು ಮಾಡಬೇಕು ಅಂತ ದೇವರಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಪರಮಾತ್ಮ ತಿಳಿಸಿಕೊಟ್ಟು ಅದಕ್ಕೆ ಆ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಬೇಕು. ಮುಳುಗಿ ಸ್ನಾನ ಮಾಡಬೇಕು ಅಂದರೆ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದೀವಲ್ಲ, ಸಾಕ್ಷಾತ್ ಪರಮಾತ್ಮನ ಚಿದ್ರೂಪ ಇದು. ಗಂಗಾ ಅಂತಂದ್ರೆ ಏನರ್ಥ? ಸಏವ ದ್ರವರೂಪೇಣ ಗಂಗಾಂಭೋ ನಾತ್ರ ಸಂಶಯ ಅಂತ. ಅವನೇ ನೀರಿನ ರೂಪದಲ್ಲಿ ಇದ್ದಾನೆ ಪರಮಾತ್ಮ. ಅವನ ಹೆಸರೇನು? ನಾರಾಯಣ ಅಂತ. ನಾರಾಯಣ ಅಂತ ಹೆಸರು ಬರಲಿಕ್ಕೆ ನೀರಿಗೆ ಆಶ್ರಯ, ಅದರಿಂದ ನಾರಾಯಣ. ನಾರ ಅಂದರೆ ನೀರು, ನೀರಿಗೆ ಅಯನ ಅಂದರೆ ಆಶ್ರಯ. ಎಲ್ಲ ನೀರಿಗೆ ಆಶ್ರಯ ಪರಮಾತ್ಮ. ಎಲ್ಲ ತೀರ್ಥಗಳಿಗೂ ತಾನೇ ಆಶ್ರಯನಾಗಿದ್ದಾನಾದ್ದರಿಂದ ಅವನಿಗೆ ನಾರಾಯಣ ಅಂತ ಹೆಸರು. ನಾವು ಮನೇಲಿ ಸ್ನಾನ ಮಾಡಬೇಕಾದ್ರೂ ಅಷ್ಟೇ, ತೊಮ್ಗೆಯಿಂದ ಹಾಕೋಬೇಕಾದ್ರೆ ನೀರು ಬೀಳ್ತಾ ಇರುತ್ತಲ್ಲ, ನೀರೆಲ್ಲ ಬೀಳ್ತಾ ಇರೋದು ನೀರಿನ ಒಳಗಿರ್ತಕ್ಕಂಥ ನಾರಾಯಣನೇ ಚಿದ್ರೂಪ. ಇದು ಅವನ ಚಿದ್ರೂಪವೇ ನನ್ನ ಮೈ ಮೇಲೆ ಬೀಳ್ತಾ ಇದೆ ಅಂತ ಅನುಸಂಧಾನ ಮಾಡಿದ್ರೆ ಮಾತ್ರ ಮಡಿ, ಇಲ್ಲ ಅಂದರೆ ಹಡಿ ಹಡಿ ಮೈಲಿಗೆ ಸುಮ್ಮನೆ ನೀರು ಹೊಯ್ಕೊತಾ ಇದ್ವಿ. ಪಾಪ ಗಂಗಾ ಸ್ನಾನ ಅನೇಕ ಪಕ್ಷಿಗಳು ಮಾಡ್ತಾವೆ, ಮೀನಂತೂ ಗಂಗೆ ಒಳಗೆ ಇರ್ತದೆ. ಅದಕ್ಕೆ ಶುದ್ಧಿ ಇಲ್ಲ ಯಾಕೆ? ಅದಕ್ಕೆ ಪಾಪಗಳ ನಿವೃತ್ತಿ ಇಲ್ಲ ಯಾಕೆ? ಗಂಗಾ ಸ್ನಾನ ಮಾಡಿದ್ರೆ ನಿಜವಾಗ್ಲೂ ಮುಕ್ತನಾಗ್ತಾನೆ, ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಅಂದರೆ ಪಾಪ ಮೀನು ಎಷ್ಟೋ ವರ್ಷದಿಂದ ಅಲ್ಲೇ ಇದೆ, ಅದ್ರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಗಂಗಾ ನದಿಯಲ್ಲೇ ಬಿದ್ದಿರ್ತದೆ, ಸ್ವರ್ಗಕ್ಕಂತೂ ಹೋಗೋದಿಲ್ಲ. ಯಾಕೆ ಹೋಗಿಲ್ಲ? ಅದು ಒಳಗೆ ಇದೆಯಲ್ಲ ಮತ್ತೆ ಅಂದರೆ ಅದಕ್ಕೆ ಅನುಸಂಧಾನ ಇಲ್ಲ. ಅದು ತಿರ್ಯಗ್ ಯೋನಿ ಅಂದರೆ ಪ್ರಾಣಿಗಳವೆಲ್ಲ. ಪಕ್ಷಿಗಳು ಅಷ್ಟೇ, ಮತ್ತೆ ಮೀನು ಹಿಡಿಲಿಕ್ಕೆ ಅಂತ ಬಂದು ಮುಳುಗ್ತಾವೆ. ಮತ್ತೆ ಅದಕ್ಕೇನಾರ ಪುಣ್ಯ ಬಂದಿದೆ ಮತ್ತೆ? ಇಲ್ವಲ್ಲ. ಮತ್ತೆ ಮುಳುಗ್ದ ಕೂಡಲೇ ಆ ಪಕ್ಷಿ ಯೋನಿಂದ ನಿವೃತ್ತಿ ಆಯ್ತಾ? ಅದು ಇಲ್ಲ. ಯಾಕಾಗಿಲ್ಲ ಅಂದರೆ ಅನುಸಂಧಾನ ಇಲ್ಲ. ನಾವು ಅಷ್ಟೇ ಸುಮ್ಮನೆ ಜಡವಾಗಿ ಸ್ನಾನ ಮಾಡಿದ್ರೆ ಮೈ ಶುದ್ಧಿ ಆಗಲಿ ಅಂತ ಸಾವಿರಾರು ರೂಪಾಯಿ ಕೊಟ್ಟು ಸೋಪ್ ಹಚ್ಕೊಂಡು ನಾವು ಸ್ನಾನ ಮಾಡಿದ್ರೂ ಕೂಡ ನಮ್ಮಲ್ಲಿ ಪಾಪ ಇದ್ದೇ ಇರುತ್ತೆ. ಯಾವಾಗ ನಾವು ಶುದ್ಧರಾಗ್ತೇವೆ ಅಂದರೆ, ಯಾವಾಗ ಶುದ್ಧ ಆಗೋದು? ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಆ ಪುಂಡರೀಕಾಕ್ಷನ ಸ್ಮರಣೆ ಮಾತ್ರದಿಂದ ಪರಮಾತ್ಮನ ಸ್ಮರಣೆ ಮಾಡಬೇಕು. ಆ ಪುಂಡರೀಕಾಕ್ಷ ಎಲ್ಲಿದ್ದಾನೆ? ಹೇಗಿದ್ದಾನೆ? ಪುಂಡರೀಕವತ್ ಅಕ್ಷಂ ಯಸ್ಯ ಸಹ. ಪುಂಡರೀಕ ಅಂದರೆ ಕಮಲ. ಆ ಕಮಲದಂತೆ ಕಣ್ಣು ಯಾವ ಪರಮಾತ್ಮನಿಗಿದೆಯೋ ಅವನನ್ನು ನಾವು ಸ್ಮರಣೆ ಮಾಡಬೇಕು. ಕಮಲದಂತೆ ಕಣ್ಣು ಉಳಿತಕ್ಕಂಥ ಪರಮಾತ್ಮನ ರೂಪವನ್ನು ಸ್ಮರಣೆ ಮಾಡಿದಾಗ ನಾವು ಶುದ್ಧರಾಗ್ತೀವಿ. ಒಳಗೂ ಶುದ್ಧರಾಗ್ತೀವಿ, ಹೊರಗೂ ಶುದ್ಧರಾಗ್ತೀವಿ. ಸಬಾಹ್ಯಾಭ್ಯಂತರ ಶುಚಿ ಅಂತ ಹೇಳಿದಂತೆ ಒಂದು. ಎರಡನೇದು, ಆ ಪುಂಡರೀಕಾಕ್ಷ ಎಲ್ಲಿದ್ದಾನೆ? ನಮ್ಮ ಕಣ್ಣಿನಲ್ಲಿ ಇರ್ತಾನೆ. ಆ ಕಣ್ಣಿನ ಬಲಗೊಳ್ಳಿನ ಒಳಗೆ ಇರ್ತಾನೆ. ಯಾಕೆ ಪರಮಾತ್ಮ ಆ ಸ್ಥಾನವನ್ನೇ ಆಯ್ಕೆ ಮಾಡಿಕೊಂಡ? ನಮ್ಮ ಕಣ್ಣನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂದರೆ, ಒಂದು ಕಂಪ್ಯಾರಿಟಿವ್ಲಿ ಹೇಳಬೇಕು ಅಂದರೆ, ನಮ್ಮ ಇಡೀ ದೇಹದಲ್ಲಿ ಶುದ್ಧವಾಗಿರ್ತಕ್ಕಂಥ ಅಂಗ ಅಂದರೆ ಕಣ್ಣು. ಬೇರೆ ಅಂಗ ಎಲ್ಲವೂ ಕೂಡ ಹೊಲಸಾದರೆ ನಾವು ತೊಳ್ಕೋಬೇಕು. ಆದರೆ ಕಣ್ಣಿಗೆ ಸ್ವಲ್ಪ ಧೂಳು ಬಿದ್ದರೂ ಕೂಡ ತಕ್ಷಣ ನೀರು ಬಂದು ಆ ಹೊಲಸನ್ನು ಹೊರಗೆ ಹಾಕ್ಬಿಡುತ್ತೆ, ಆ ಧೂಳನ್ನು ಹೊರಗೆ ಹಾಕ್ಬಿಡುತ್ತೆ. ತಂತಾನಾಗೇ ಶುದ್ಧಿ ಆಗ್ತಕ್ಕಂಥ, ಆಟೋಮೆಟಿಕ್ ಶುದ್ಧಿ ಆಗ್ತಕ್ಕಂಥ ಏಕೈಕ ಅಂಗ ನಮ್ಮ ದೇಹದಲ್ಲಿದೆ ಅಂದರೆ ಅದು ಕಣ್ಣು ಮಾತ್ರ. ದೇವರಂತೂ ಶುದ್ಧತಮ, ಅವನು ತಂತಾನಾಗೇ ಶುದ್ಧನಾಗಿದ್ದಾನೆ ಪರಮಾತ್ಮ. ಇನ್ನೊಬ್ಬರನ್ನು ಸ್ಮರಣೆ ಮಾಡಿಕೊಂಡು ಅಥವಾ ಸ್ನಾನ ಮಾಡಿ ದೇವ್ರ ಶುದ್ಧಿ ಆಗಬೇಕು ಅಂತ ಏನೂ ಕೂಡ ಇಲ್ಲ. ಹಾಗಿದ್ರೆ ನಮ್ಮ ಅಂಗದಲ್ಲಿ ತಂತಾನಾಗೇ ಶುದ್ಧವಾಗಿರ್ತಕ್ಕಂತಹ ಅಂಗ ಅಂದರೆ ನೇತ್ರ ಅಥವಾ ಕಣ್ಣು. ಆ ಕಣ್ಣಿನಲ್ಲಿ ಸ್ವಾಭಾವಿಕನಾಗಿ ಶುದ್ಧನಾಗಿರ್ತಕ್ಕಂಥ ಪುಂಡರೀಕಾಕ್ಷರೂಪಿಯಾದ ಪರಮಾತ್ಮ ಸದಾಕಾಲ ಇರ್ತಾನೆ. ಆ ಕಣ್ಣಿನಲ್ಲಿರ್ತಕ್ಕಂತಹ ಪುಂಡರೀಕಾಕ್ಷ ರೂಪವನ್ನು ಸ್ಮರಣೆ ಮಾಡಿಕೊಂಡು ನಿತ್ಯದಲ್ಲೂ ಕೂಡ ನಾವು ಸ್ನಾನ ಮಾಡೋದ್ರಿಂದ ಒಳಗೂ ಹೊರಗೂ ಶುದ್ಧರಾಗ್ತಾ ಇದ್ವಿ. ಸುಮ್ಮನೆ ನೀರು ಹೊಯ್ಕೊಂಡ್ರೆ ಶುದ್ಧಿ ಅಲ್ಲ. ಅನ್ನೇ ದಾಸರಂತಾರೆ, ಮಡಿ 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 ಎಂದು ಅಡಿಗಡೆಗೆ ಏನು ಅನ್ನ ಬೇಡ ಹಾರ ಬೇಡ ಅಂತ. ಈ ರೀತಿ ಇದ್ದಂತೆ ಆ ಮಡಿ ಮಡಿ ಅಂತನ್ನೋದು ಯಾವಾಗ ಬರ್ತದೆ? ಪರಮಾತ್ಮನ ಸ್ಮರಣೆ ಮಾಡಿದಾಗೆ ಶುದ್ಧಿ, ಅದೇ ಮಡಿ. ದೇವರ ಸ್ಮರಣೆ ಇಲ್ಲದೆ ಎಷ್ಟು ಬೇಕಾದ್ರೆ ಹಾಕೊಂಡ್ರು. ಋಷಿ ಪಂಚಮಿ 108 ಸ್ನಾನ ಮಾಡ್ತಾರೆ ಪಾಪ,
108 ತೊಮ್ಗೆ ಆದರೂ ಹಾಕ್ಕೊಳ್ರಿ, 108 ಸರ್ತಿ ಮುಳುಗಾದರೂ ಮುಳುಗ್ರಿ. ದೇವರ ಸ್ಮರಣೆ ಇಲ್ಲದೆ ಮುಳುಗಿದ್ರೂ ಕೂಡ ಅದರದ್ದು ಪಾವಿತ್ರತೆ ಇಲ್ಲ. ಅದು ಕೇವಲ ಜಡವಾದ ಪದಾರ್ಥ ಮೈಮೇಲೆ ಬಿದ್ದಂಗೆ. ಜಡ ಪದಾರ್ಥ ಅಲ್ಲ ಇದು, ಚಿದ್ರೂಪ ಪರಮಾತ್ಮನದ್ದು ಅಂತ ಅನುಸಂಧಾನ ಮಾಡಿದಾಗ ಅದೇ ನಿಜವಾಗಿರ್ತಕ್ಕಂಥ ಶುದ್ಧಿ ಅಂತ ಈ ರೀತಿಯಾಗಿ ತಿಳಿಸ್ತಾರೆ. ಮತ್ತೂ ಕೂಡ ಸ್ನಾನ ವಿಧಾನ ಹೇಳ್ತಾ ಅಲ್ಲಿ ಮುಳುಗಬೇಕು. ಅವಗಾಹನ ಅಂತ ನಮ್ಮ ಇಡೀ ದೇಹವೇ ಕೂಡ ತೀರ್ಥದ ಒಳಗೆ ಅದು ಲೀನವಾಗಬೇಕು, ಒಳಗೆ ಹೋಗಬೇಕು. ಹಾಗಿದರೆ ಅದು ಹೋದರೆ ನಮ್ಮ ದೇಹ ಪೂರ್ತಿಯಾಗಿ ಶುದ್ಧಿ ಆಗ್ತದೆ. ಹೇಗೆ ಶುದ್ಧಿ ಅಂದರೆ, ದೇವರು ಚಿದ್ರೂಪಿಯಾಗಿದ್ದಾನೆ, ಆ ಪರಮಾತ್ಮನ ಒಳಗೇ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಅಂತನ್ನೋದಕ್ಕೆ ಅದು ಅವಗಾಹನ ಸ್ನಾನ, ಅವಗಾಹನ ಅಂತ. ದೇವರೊಳಗೆ ಅವ ಅಂತಂದರೆ ಪ್ರವೇಶ ಅಂತ. ಅವನ ಒಳಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಅವನಲ್ಲಿದ್ದಾನ್ರಿ, ಅವನೇ ತೀರ್ಥರೂಪಿಯಾಗಿದ್ದಾನೆ ಪರಮಾತ್ಮ. ಚಿದ್ರೂಪ ನೀರು, ತೀರ್ಥದ ನೀರು, ಅದರೊಳಗಡೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಅಂತ ಅನುಸಂಧಾನ ಮಾಡಿಕೊಂಡಾಗ ಮಾತ್ರ ನಮ್ಮ ದೇಹ ಶುದ್ಧವಾಗ್ತದೆ. ಈ ಕ್ರಮದಲ್ಲಿ ಪರಮಾತ್ಮ ಅನುಸಂಧಾನ ಹೇಳ್ತಾ ಇದ್ದಾನೆ. ಹೃತಿಕ್ಷಾಲಿತ ಪಾಣಿಹಿ ಸನುಹು ದೌತಃ ಪಾದೋಧಿ ಆಚಮೇತ್. ಮೊದಲಿಗೆ ಸ್ನಾನ ಮಾಡಬೇಕಾದ್ರೆ ಆಚಮನ ಸಂಕಲ್ಪ ಎಲ್ಲ ಮಾಡ್ಕೋಬೇಕು. ಸಂಕಲ್ಪವನ್ನು ಮಾಡಿಕೊಂಡು ದೇಶಕಾಲವನ್ನು ಸಂಕೀರ್ತನೆ ಮಾಡಿಕೊಂಡು ಆಚಮನವನ್ನು ಮಾಡಬೇಕಾದ್ರೆ ಮತ್ತೆ ಏನ್ರಿ ಸ್ನಾನನೇ ಆಗಲ್ಲ ಆಚಮನ ಮಾಡ್ಬೋದಾ ಅಂತ ನೀವು ಕೇಳ್ತೀರಿ. ಅದಕ್ಕೆ ಮೊದಲಿಗೆ 2 ಸ್ನಾನ ಹೇಳಿದ್ವಿ, ಮಲಾಪಕರ್ಷ ಸ್ನಾನ ಮತ್ತು ಮಂತ್ರಸ್ನಾನ. ಇದಾದ ಮೇಲೆ ಆಚಮನವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ತಾನು ಕೂಡ ಇಂಥ ತೀರ್ಥದಲ್ಲಿ, ಇಂಥ ಕ್ಷೇತ್ರದಲ್ಲಿ, ಇಂಥ ನೀರಿನಲ್ಲಿ ಗಂಗಾ ಸ್ನಾನವನ್ನು ಮಾಡ್ತಾ ಇದ್ದೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ವಿಶೇಷವಾಗಿ ಎಲ್ಲ ತೀರ್ಥಗಳು ಕೂಡ ಇಲ್ಲಿ ಇದೆ. 33 ಕೋಟಿ ತೀರ್ಥಗಳು ಅಂತ ಪ್ರಸಿದ್ಧಿ. ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಯಾರು? ವರುಣ. ಆ ವರುಣ ಗಂಗಾ ಸಮೇತನಾಗಿ ಆ ವರುಣನ ಒಳಗೆ ಪರಮಾತ್ಮ ವಾಸುದೇವ ರೂಪದಿಂದ ಇರ್ತಾನೆ. ಆ ವಾಸುದೇವ ರೂಪಿಯಾದ ಪರಮಾತ್ಮ ನಿತ್ಯ ನಾವು ಸ್ಮರಣೆ ಮಾಡಿಕೊಂಡು ಸ್ನಾನ ಮಾಡು. ಒಂದು ಪುಂಡರೀಕಾಕ್ಷ ರೂಪ, ವಾಸುದೇವ ರೂಪ. ತೀರ್ಥಗಳಿಗೆ ಹೋದಾಗ ಈ ಅನುಸಂಧಾನ ನಮ್ಮಲ್ಲಿರಬೇಕು ಸದಾಕ. ಅಂತಹ ಆ ವಾಸುದೇವ ಏನು ಮಾಡ್ತಾನೆ? ವಾಸುದೇವ ನಿಜ ಮುಕ್ತಿ ಪದ ಪ್ರದಾತ ಅಂತ ಶ್ರೀಮದಾಚಾರ್ಯ ತಾತ್ಪರ್ಯದ ಹೇಳ್ತಾರೆ. ಆ ವಾಸುದೇವ ರೂಪಿಯಾದ ಪರಮಾತ್ಮ ಮೋಕ್ಷವನ್ನು ಕೊಡ್ತಕ್ಕಂಥ ರೂಪ ಅದು. ಅಂಥ ವಾಸುದೇವ ನನ್ನ ಒಳಗೆ ಏನೇನು ಕೂಡ ಪ್ರತಿಬಂಧಕವಾದ ಪಾಪಗಳಿದ್ದಾವೆಯೋ ಅದೆಲ್ಲವನ್ನು ಕೂಡ ಸಂಹಾರವನ್ನು ಮಾಡ್ತಕ್ಕಂಥವನಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಈಗ ಆಚಮನಾದಿಗಳನ್ನು ಮಾಡಿಕೊಂಡು ತೀರ್ಥಸ್ನಾನ ಮಾಡಬೇಕಾದ್ರೆ ವಿಶೇಷವಾಗಿ ನಾವು ಸ್ನಾನ ಮಾಡಬೇಕಾದ್ರೆ ವಸ್ತ್ರ ಉಟ್ಟುಕೊಂಡು ಮಾಡಬೇಕು. ವಸ್ತ್ರ ಇಲ್ಲದೇನೆ ಸ್ನಾನ ಮಾಡಬಾರ್ದು. ಅದು ಒಂದೇ ವಸ್ತ್ರ ಅಲ್ಲ, 2 ವಸ್ತ್ರ. ಉತ್ತರೀಯ ಇರಬೇಕು, ಉಡೋ ವಸ್ತ್ರವೊಂದು, ಹೊದ್ದಿಕೊಳ್ತಕ್ಕಂಥ ವಸ್ತ್ರವೊಂದು. ಅದರಲ್ಲೂ ಕೂಡ ಪ್ರಭೇದ ಹೇಳ್ತಾರೆ. ಋಗ್ವೇದಿಗಳು ಹೊದ್ದುಕೊಂಡು ಸ್ನಾನ ಮಾಡಬೇಕು, ಯಜುರ್ವೇದಿಗಳು ಅದು ಟೊಂಕಕ್ಕೆ ಕಟ್ಟಿಕೊಂಡು ವಸ್ತ್ರವನ್ನು, ಉತ್ತರೀಯ ವಸ್ತ್ರವನ್ನು ಸ್ನಾನ ಮಾಡಬೇಕು ಅಂತ. ಈ ಕ್ರಮದಲ್ಲಿ ಋಗ್ವೇದಗಳಿಗೆ ಯಜುರ್ವೇದಗಳಿಗೆ ಆ ಪ್ರಭೇದವನ್ನು ತೋರಿಸ್ತಾರೆ ನಮ್ಮ ಧರ್ಮಶಾಸ್ತ್ರಕ್ಕೆ. ಹಾಗಿದ್ರೆ 2 ವಸ್ತ್ರ ಇದ್ರೇ ಸ್ನಾನ. ಇಲ್ಲ ಅಂತಂದರೆ ಒಂದೇ ವಸ್ತ್ರ ಉಟ್ಕೊಂಡು ಸ್ನಾನ ಮಾಡ್ತೀನಿ ಅಂತಂದರೆ ಅದು ಪೈಶಾಚಿಕ ಸ್ನಾನ ಅಂತ. ಪಿಶಾಚ ಮಾಡ್ತಲ್ಲ, ಇನ್ನು ಬರಿ ಮೇಲೆ ಮಾಡ್ದಂಗೆ ಲೆಕ್ಕ ಅದು ಅಂತ. ಏಕವಸ್ತ್ರದಿಂದ ಮಾಡಲ್ಪಡ್ತಕ್ಕಂಥ ಸ್ನಾನ, ಸಂಧ್ಯಾವಂದನ, ದೇವಪೂಜಾ, ಶ್ರಾದ್ದ ಇದೆಲ್ಲವೂ ಕೂಡ ಅದು ಪೈಶಾಚಿಕ, ಅರ್ಥಾತ್ ಅದು ಪಿಶಾಚಕ್ಕೆ ಸೇರ್ತಕ್ಕಂಥ, ಪಿಶಾಚಗಳಿಗೆ ಸೇರ್ತಕ್ಕಂಥ ಕರ್ಮ ಅಂತಾಗಿದೆ. ಅಂದರೆ ಅದು ದೇವತೆಗಳಿಗೆ, ಪಿತೃಗಳಿಗೆ ಅದು ಸೇರೋದಿಲ್ಲ. ಅಷ್ಟೇ ಯಾಕೆ, ಗೃಹಸ್ಥನು ತಾನು ಕರ್ಮಗಳನ್ನು ಮಾಡಬೇಕಾದ್ರೆ ಅಷ್ಟೇ ಯಾಕೆ ಅವನು ಪಂಚಕಚ್ಚೆಯನ್ನು ಹಾಕಿಕೊಂಡು ವಿಶೇಷವಾಗಿ ಕರ್ಮಗಳನ್ನು ಮಾಡಬೇಕು. ಯಾರು ಕಚ್ಚೆ ಉಟ್ಕೊಳ್ಳದೇನೆ ಗೃಹಸ್ಥಾದಿಗಳು ತಾವು ಕರ್ಮಗಳನ್ನು ಮಾಡ್ತಾರೋ ನಗ್ನ ಏವ ನ ಸಂಶಯ ಅಂತ ಭವಿಷ್ಯೋತ್ತರ ಪುರಾಣದ ಮಾತಿದೆ. ಅವರು ನಗ್ನರಂತೆ. ಬರೀ ಮೇಲೆ ಕೂತ್ಕೊಂಡು ತಾನು ಕರ್ಮಗಳನ್ನು ಮಾಡಿದ್ರೆ ಏನು ಪಾಪ ಬರಬೇಕು ಆ ಪಾಪ ಅವನಿಗೆ ಬರುತ್ತೆ. ಯಾವಾಗ ಕಚ್ಚೆ ಇಲ್ಲದೇನೆ ತಾನು ಕರ್ಮಗಳನ್ನು ಮಾಡಿದ. ಹಾಗಿದ್ರೆ ಇಷ್ಟೆಲ್ಲ ನಾವು ಕೂಡ ಧರ್ಮಶಾಸ್ತ್ರ ಬಹಳ ಹೇಳ್ತದೆ ವಸ್ತ್ರದ ಬಗ್ಗೆ. ಆ ವಸ್ತ್ರದ ಬಗ್ಗೆ ಎಷ್ಟು ಸೂಕ್ಷ್ಮವಾಗಿ ಹೇಳ್ತದೆ ಧರ್ಮಶಾಸ್ತ್ರ ಅಂತಂದರೆ, ನಾವು ಉಟ್ಕೋಬೇಕಾದ್ರೆ ಹಿಂದೆ ಹೇಳಿದಂತೆ ಅಂಚಿರಬೇಕು, ಅಂಚಿನ ವಸ್ತ್ರ ಉಟ್ಕೋಬೇಕು ಗೃಹಸ್ಥರು. ಹರಿದಿರಬಾರ್ದು, ಮತ್ತು ಜೀರ್ಣವಾಗಿರಬಾರ್ದು ಆ ವಸ್ತ್ರ. ಜೊತೆಗೆ ಮತ್ತೆ
ಅದು ಒದ್ದೇ ವಸ್ತ್ರನ್ನುಟ್ಟುಕೊಂಡು ಯಾವತ್ತಿಗೂ ಕೂಡ ಸಂಧ್ಯಾದಿ ಕರ್ಮಗಳನ್ನು ಮಾಡುವಂತಿಲ್ಲ. ಅದಕ್ಕೋಸ್ಕರ ಒಣಗಾಕೊಂಡು ಅದು ಒಣಗಿಸ್ಕೊಂಡು ನಾವು ನಿತ್ಯ ಒಣಗಿರ್ತಕ್ಕಂಥ ವಸ್ತ್ರದಲ್ಲೇ ಕರ್ಮಗಳನ್ನು ಮಾಡು. ತುಂಬ ಅನಿವಾರ್ಯ ಅಂತಂದ ಆದಾಗ ಒಣಗಿಸ್ಕೊಳ್ಳಿಕ್ಕೆ ಜಾಗನೂ ಇಲ್ಲ ಮತ್ತು ಸಮಯನೂ ಇಲ್ಲ. ಈಗಲೇ ತಕ್ಷಣ ನಾವು ಸಂಧ್ಯಾವಂದನೆಲ್ಲ ಮುಗಿಸ್ಕೊಂಡು ಮುಂದೆ ಎಲ್ಲೋ ಹೋಗಬೇಕು ಅಥವಾ ಇನ್ನೇನೋ ಒಂದು ಕೆಲಸ ಇದೆ ಅಂತ ಅನ್ನುವ ಒಂದು ಬಹಳ ಅವಸರಲ್ಲಿದ್ದರೆ ಆಗ ಅದನ್ನು ಚೆನ್ನಾಗಿ ಹಿಂಡಿಕೊಂಡು 7 ಬಾರಿ ಜಾಡಿಸ್ಬೇಕು. ಜಾಡಿಸಿ ಮತ್ತು ಚೆನ್ನಾಗಿ ಕೊಡವಿ ಅದನ್ನು ಉಟ್ಕೋಬೇಕು. ಆಗ ನಾವು ಕರ್ಮಗಳನ್ನು ಮಾಡಲಿಕ್ಕೆ ಒಂದು ಅರ್ಹತೆ ಸಿಕ್ತು. ಆದರೆ ಪೂರ್ತಿ ತೊಯ್ದಿರ್ತಕ್ಕಂಥ ವಸ್ತ್ರವನ್ನು ನಾವು ಉಟ್ಟುಕೊಟ್ಟು ಕರ್ಮಗಳನ್ನು ಮಾಡಲಿಕ್ಕೆ ಧರ್ಮಶಾಸ್ತ್ರ ಬಹಳ ನಿಷೇಧವನ್ನು ಮಾಡುತ್ತೆ. ಇಲ್ಲೂ ಅಷ್ಟೇ ಪರಮಾತ್ಮ ತಾನು ಆರ್ದ್ರ ವಸ್ತ್ರನ್ನುಟ್ಟುಕೊಂಡೇ ಕರ್ಮವನ್ನು ಮಾಡಬೇಕು ಅಂತ ಭೂದೇವಿಗೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಆರ್ದ್ರ ವಸ್ತ್ರ ಅಂದರೆ ಯಾವುದು? ಮತ್ತೆ ಒಣಗಿರ್ತಕ್ಕಂಥದ್ದು. ಆ ವಸ್ತ್ರನ್ನುಟ್ಟುಕೊಂಡು ತಾನು ಕೂಡ ಕರ್ಮಾದಿಗಳನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಹೀಗೆ ಆ ವಸ್ತ್ರದ ಬಗ್ಗೆ ಹೇಳಿ. ಅದನ್ನು 2 ವಸ್ತ್ರ ಯಾವಾಗಲೂ ಇರಬೇಕು. ಯಾವಾಗಲೂ ಅಷ್ಟೆ, ಸಂಧ್ಯಾವಂದನೆ ಮಾಡಬೇಕಾರಾಗಲಿ, ಶ್ರಾದ್ದಾದಿಗಳನ್ನು ಮಾಡಬೇಕಾದ್ರಾಗಲಿ, ಸ್ನಾನಕ್ಕೆ ಹೋಗಬೇಕಾದ್ರಾಗಲಿ. ಇದಕ್ಕೆ ಕೃಷ್ಣ ಪರಮಾತ್ಮ ದಶಮಸ್ಕಂದಲ್ಲಿ ನಾವು ಕಥೆ ಕೇಳ್ತೀವಿ. ಕಾತ್ಯಾಯನ ವ್ರತ ಮಾಡ್ತಾ ಇದ್ರು ಗೋಪಿಕಾಸ್ತ್ರೀಯರೆಲ್ಲರೂ ಕೂಡ ನಗ್ನರಾಗಿ ಸ್ನಾನ ಮಾಡ್ತಾ ಇದ್ರು ಯಮುನಾ ನದಿಯಲ್ಲಿ. ದೇವ್ರು ವಸ್ತ್ರಲ್ಲೇ ಕಿತ್ಕೊಂಡು ಇಟ್ಕೊಂಡ್ಬಿಟ್ಟ. ನೀವು ವ್ರತ ಮಾಡ್ತಾ ಇದ್ದೀರಿ, ಯಾರಾದರೂ ಹಿಂಗೆ ಸ್ನಾನ ಮಾಡ್ತಾರೇನು? ಮತ್ತೆ 2 ವಸ್ತ್ರ ಇದ್ರೇನೆ ಅದು ಸ್ನಾನ ಅಂತ ಆಗ್ತದೆ ಅಂತ ಪರಮಾತ್ಮ ತಾನು ಕೂಡ ಅಲ್ಲಿ ಉಪದೇಶ ಮಾಡಿದ್ದಾನೆ. ಆಮೇಲೆ ನನ್ನನ್ನು ನೀನೇ ಗಂಡನಾಗಿ ಬಾ ಅಂತ ಬಹಳ ಭಕ್ತಿಯಿಂದ ನನ್ನ ಪ್ರಾರ್ಥನೆ ಮಾಡಿರಿ, 2 ಕೈಯನ್ನು ಮುಗಿಬೇಕು ಅಂತಂದ ಮೇಲೆ ಆಮೇಲೆ ವಸ್ತ್ರ ಕೊಟ್ಟ ಪರಮಾತ್ಮ. ಆ ಕಥೆಯನ್ನು ನಾವು ಕೇಳ್ತೀವಿ ದಶಮಸ್ಕಂದ ಭಾಗವತಲ್ಲಿ ಗೋಪಿಕಾಸ್ತ್ರೀಯರು ಮಾಡ್ತಕ್ಕಂಥ ಕಾತ್ಯಾಯನ ವ್ರತದ ಸಂದರ್ಭದಲ್ಲಿ. ಹಾಗಿದ್ರೆ ನಾವು ವಸ್ತ್ರಗಳನ್ನು ಹುಟ್ಟಿಕೊಂಡೆ ಮನೆಯಲ್ಲೂ ಅಷ್ಟೇ. ಮನೆಯಲ್ಲಿ ಮತ್ತೆ ಯಾರು ನೋಡ್ತಾರೆ? ಮತ್ತೆ ಬಾಗಿಲು ಹಾಕೊಂಡು ಸ್ನಾನ ಮಾಡ್ತೀವಿ ಅಂತಂದರೂ ಕೂಡ ಆಗಲೂ ಅಷ್ಟೆ 2 ವಸ್ತ್ರ ಉಟ್ಟುಕೊಂಡೇ ಸ್ನಾನ ಮಾಡ್ತೀವಿ. ಹೀಗೆ ಈ ಕ್ರಮದಲ್ಲಿ ಆ ಸ್ನಾನವನ್ನು ಪರಮಾತ್ಮ ನಮಗೆ ತಿಳಿಸಿಕೊಡ್ತಾನೆ. ತಿರ್ನಿರ್ಮಜ್ಜ ಇನ್ನು ಸ್ನಾನ ಮಾಡಬೇಕಾದ್ರೆ 3 ಸರ್ತಿ ಮುಳುಗಿದ್ರೇನೆ ತೀರ್ಥಗಳಲ್ಲಿ ನಮಗೆ ಶುದ್ಧಿ ಅಂತ. 3 ಸರ್ತಿ ಮುಳುಗಬೇಕು. ಮತ್ತೆ ಆ 3 ಸರ್ತಿ ಮುಳುಗಿ ತಾನು ಕೂಡ ಸಂಕಲ್ಪ ಎಲ್ಲ ಮುಗಿಸಿ 3 ಸರ್ತಿ ಮುಳುಗಿ ಆಮೇಲೆ ತತ್ತದ್ದೇವತಾಕವಾಗಿರ್ತಕ್ಕಂಥ ತೀರ್ಥ ಮಂತ್ರಗಳಿಂದಲೂ ಕೂಡ ಅರ್ಘ್ಯಾದಿಗಳನ್ನು ಕೊಡಬೇಕು. ನಾವು ತೀರ್ಥ ಸ್ನಾನ ಮಾಡಿದಾಗ ವಿಶೇಷ ಇದೆಲ್ಲವೂ ಕೂಡ. ಅಲ್ಲಿ ವಿಷ್ಣು ಸಾಕ್ಷಾತ್ ತಾನು ನೀರಿಗೆ ಆಧಾರನಾಗಿದ್ದಾನೆ ಅಂತನ್ನೋ ಕಾರಣಕ್ಕೆ ಪರಮಾತ್ಮನಿಗೆ ಮೊದಲಿಗೆ ಅರ್ಘ್ಯವನ್ನು ಕೊಡಬೇಕು. ನಮಃ ಕಮಲನಾಭಾಯ ನಮಸ್ತೆ ಜಲಶಾಯಿನೇ ನಮಸ್ತೇಸ್ತು ಹೃಷಿಕೇಶ ಗೃಹಾಣಾರ್ಘ್ಯಂ ನಮೋಸ್ತುತೇ ಅಂತ ಈ ಒಂದು ಶ್ಲೋಕ ಹೇಳಿ ಆ ಪರಮಾತ್ಮನಿಗೆ ಅರ್ಘ್ಯವನ್ನು ಕೊಡಬೇಕು. ಇನ್ನು ಗಂಗಾ ಸ್ನಾನ, ಗಂಗೆಯನ್ನು ಸ್ಮರಣೆ ಮಾಡಿಕೊಂಡು ಅರ್ಘ್ಯವನ್ನು ಕೊಡಬೇಕು. ಬ್ರಹ್ಮ ಕಮಂಡಲ ಸಮುದ್ಭೂತೆ, ಎಲ್ಲಿಂದ ಬಂದಿದ್ದು ಗಂಗೆ? ಪರಮಾತ್ಮನ ಪಾದೋದಕ. ಪರಮಾತ್ಮನ ಪಾದಿಂದ ಹೊರಗೆ ಬಂದರೆ ನಮ್ಮ ಬ್ರಹ್ಮದೇವ್ರ ಕಮಂಡಲಲ್ಲಿ ತುಂಬಿಸ್ಕೊಂಬಿಟ್ರಂತ ನೀರನ್ನು. ಆ ಕಮಂಡಲದಿಂದ ಎಲ್ಲಿಗೆ ಬಂತು? ರುದ್ರದೇವ್ರ ತಲೆಗೆ ಬಂತು, ಶಿರಸ್ಸಿಗೆ. ಅಲ್ಲಿಂದ ಮತ್ತೆ ಸ್ವರ್ಗಕ್ಕೆ, ಸ್ವರ್ಗದಿಂದ ಭೂಲೋಕಕ್ಕೆ. ಈ ಕ್ರಮದಲ್ಲಿ ಗಂಗೆ ಬಂದಿರತಕ್ಕಂಥ. ಅದಕ್ಕೋಸ್ಕರ ಗಂಗೆಗೆ ಅರ್ಘ್ಯ ಕೊಡಬೇಕಾದ್ರೆ ಅದು ಸ್ಮರಣೆ ಮಾಡಬೇಕು. ಬ್ರಹ್ಮ ಕಮಂಡಲ ಸಮದ್ಭೂತೆ. ಮತ್ತು ತ್ರೈಲೋಕ್ಯ ಪಾವಿನೇ ಗಂಗೆ, ಎಲ್ಲ 3 ಲೋಕವನ್ನು ಕೂಡ ಪುನೀತಗೊಳಿಸ್ತಕ್ಕಂಥಳು, 3 ಲೋಕವನ್ನು ದಾಟಿ ಬರ್ತಕ್ಕಂಥ. ಸೂರ್ಯಚಂದ್ರ ನಿಭಾನನೆ, ಸೂರ್ಯಚಂದ್ರರ ಸಮಾನವಾಗಿರ್ತಕ್ಕಂಥ ತೇಜಸ್ಸು ಗಂಗೆಗೆ. ತ್ರೈಲೋಕ್ಯ ವಂದಿತೆ ಗಂಗೆ ಗೃಹಾಣಾರ್ಘ್ಯಂ ನಮೋಸ್ತುತೆ. 3 ಲೋಕದಲ್ಲೂ ಕೂಡ ಪೂಜಿಸಲಾಗಿರ್ತಕ್ಕಂಥ ಆ ಗಂಗೆಗೆ ನಿನಗೆ ಅರ್ಘ್ಯವನ್ನು ಕೊಡ್ತಾ ಇದ್ದೀವಿ ಅಂತ ಕೊಡಬೇಕು. ಇನ್ನು ಯಾವ್ಯಾವ ನದಿಯಲ್ಲಿ ಸ್ನಾನ ಮಾಡ್ತೀವೋ ಆ ನದಿಯ ಶ್ಲೋಕವನ್ನು ತಿಳಿದುಕೊಂಡೇ, ಯಾವ ನದಿಗೆ ಹೋಗ್ತೀವೋ ಆ ನದಿಯ ಶ್ಲೋಕವನ್ನು ತಿಳ್ಕೊಂಡೇ ಅದಕ್ಕೆ ಅರ್ಘ್ಯ ಕೊಡಬೇಕು. ಕಾವೇರಿ ಹೋಗ್ತೀವಿ, ಮತ್ತೆ ಕಾವೇರಿಗೆ ಹೋದಾಗಲ್ಲಿ ಸಖ್ಯಾಚಲ ಸಮದ್ಭೂತೆ ಶ್ರೀರಂಗೋತ್ಸಂಗ ಗಾಮಿನಿ ಕಾವೇರೀತಿ ವಿಖ್ಯಾತೆ ಕಾವೇರಿಯೈತೆ ನಮೋ ನಮಃ ಅಂತ ಕಾವೇರಿ ನದಿಗೆ ಅರ್ಘ್ಯ ಕೊಡ್ತಕ್ಕಂಥ ಮಂತ್ರ. ಗೋದಾವರಿ, ಸ್ವಾಮಿ ಪುಷ್ಕರಣಿ ಮತ್ತು ಚಂದ್ರ ಪುಷ್ಕರಣಿ, ಇಷ್ಟಕ್ಕೆ ಎಲ್ಲ ಕಡೆಯಲ್ಲೂ ಕೂಡ ಅರ್ಘ್ಯ ಕೊಡಲಿಕ್ಕೆ ಬರ್ತದೆ. ಹಾಗಿದ್ದರೆ ಇಷ್ಟೆಲ್ಲ ತತ್ತದ್ದೇವತಾಕವಾದ ತೀರ್ಥವ ಮಂತ್ರಗಳನ್ನು ಕೂಡ ಹೇಳಿ ಉಚ್ಚಾರಣೆ ಮಾಡಿ ಅರ್ಘ್ಯವನ್ನು ಕೊಡಬೇಕು.
ಇನ್ನು ಪುರುಷರು ವಿಶೇಷವಾಗಿ ಸ್ನಾನಾಂಗ ತರ್ಪಣ ಅಂತ ಅಲ್ಲಿ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ ಇಷ್ಟು ಮೂವರಿಗೆ ತರ್ಪಣವನ್ನು ಕೊಡ್ತಕ್ಕಂಥ ನೀರಲ್ಲೇ ಕೊಡೋದು. ಸ್ನಾನಾಂಗ ತರ್ಪಣ ಅಂದರೆ ಬರೀ ನೀರಲ್ಲಿ. ದೇವತೆಗಳಿಗೆ ಕೊಡಬೇಕಾದ್ರೆ ಇದು ದೇವತೀರ್ಥ ಅಂತ ಹೀಗೆ ಕೊಡೋದು. ಋಷಿಗಳಿಗೆ ಕೊಡಬೇಕಾದ್ರೆ ಇಲ್ಲಿಂದ ನೀರು ಬರಬೇಕು, ಋಷಿ ತೀರ್ಥ ಅಂತ. ಪಿತೃಗಳಿಗೆ ಕೊಡಬೇಕಾದ್ರೆ ಇದು ಪಿತೃತೀರ್ಥ ಅಂತ ಇಲ್ಲಿಂದ ಕೊಡೋದು. ಹಾಗಿದ್ರೆ ದೇವ, ಋಷಿ, ಪಿತೃ ಈ ಮೂವರಿಗೂ ಕೂಡ ತರ್ಪಣಾದಿಗಳನ್ನು ಕೊಡಬೇಕು. ಯಾಕೆಂದರೆ ಪಿತೃಗಳೆಲ್ಲರೂ ಕೂಡ ಕಾಯ್ತಾ ಇರ್ತಾರಂತೆ. 6 ತಿಂಗಳು ಮುಂಚಿತವಾಗಿ ನೀವು ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂತ ಇನ್ನೂ ರಿಸರ್ವೇಷನ್ ಮಾಡಿಸಿರೋದಿಲ್ಲ. ನಾವು ಕಾಶಿ ಯಾತ್ರೆ ಹೋಗ್ತೀವಿ, ಬದರಿಗೆ ಹೋಗ್ತೀವಿ ಅಂತ ಇನ್ನೂ ರಿಸರ್ವೇಷನ್ನೇ ಮಾಡಿಸಿರೋದಿಲ್ಲ. ನಿಮಗಿಂತ ಮುಂಚಿತವಾಗೇ ಆ ಪಿತೃಗಳೆಲ್ಲರೂ ಕೂಡ ಅಲ್ಲಿ ಗಂಗಾ ತಟಾಕದಲ್ಲಿ ಕಾಯ್ತಾ ಇರ್ತಾರಂತೆ. ನನ್ನ ವಂಶದವನು ಯಾರಾದರೂ ಬಂದು ನನಗೋಸ್ಕರ ಅಂತ ಒಂದು ಹನಿ ನನ್ನ ತರ್ಪಣ ಕೊಡ್ತಾನಾ ಈ ನೀರಿಂದ ಅಂತ ಕಾಯ್ತಾ ಇರ್ತಾರಂತೆ. ಚಾತಕ ಪಕ್ಷಿಯಂತೆ ಬಾಯಿ ಬಿಟ್ಕೊಂಡು ಕಾಯ್ತಾ ಇರ್ತಾರೆ. ಹಾಗಿದ್ರೆ ನಾವಲ್ಲಿ ಹೋದ ಮೇಲೆ ಮುಖ್ಯವಾಗಿ ಆ ಪಿತೃಗಳು ಅಧಿಕಾರಿಗಳು, ಯಾರು ಅಧಿಕಾರಿಗಳು ಅಂತಿದ್ದಾರೋ ಅವರು ತರ್ಪಣವನ್ನು ಕೊಟ್ಟೇ ಕೊಡಬೇಕು. ಯಾಕೆಂದರೆ ತೀರ್ಥಕ್ಕೆ ಹೋದರೆ ಮುಖ್ಯ ತೀರ್ಥ ಶ್ರಾದ್ದ ಅಂತ. ಆ ಶ್ರಾದ್ದವನ್ನೇ ಮಾಡಬೇಕು ಅಂತ ಹೇಳ್ತದೆ ಧರ್ಮಶಾಸ್ತ್ರ. ಶ್ರಾದ್ದ ಮಾಡಲಿಕ್ಕಾಗಿಲ್ವಾ, ಕಡೇ ಪಕ್ಷ ತರ್ಪಣ ಆದರೂ ಕೊಡ್ರಿ ಅಂತ. ತರ್ಪಣ ಆದರೂ ಕೊಡ್ರಿ. ತರ್ಪಣ ಕೊಡದಂತೂ ಮತ್ತೆ ಆ ತೀರ್ಥವನ್ನು ಹಾಗೆ ದಾಟುವಂತಿಲ್ಲ. ಹೀಗೆ ನೀವು ತರ್ಪಣ ಕೊಡದೇನೆ ಸುಮ್ಮನೆ ತೀರ್ಥವನ್ನು ದಾಟ್ತೀರಿ ಅಂತಂದರೆ ನಿಮಗೇನಾಗ್ತದೆ, ಪಿತೃಗಳ ಶಾಪ ನಿಮಗೆ ಬರ್ತದೆ. ಆ ಕಾರಣದಿಂದ ಒಂದು ಕ್ರಮ, ಯಾವ್ದಾರ ಟ್ರೈನಲ್ಲಿ ಹೋಗಬೇಕಾದ್ರೆ ಹಿಂದಿನ ಕಾಲಕ್ಕೆಲ್ಲ ಪಾಪ ಒಂದು ನದಿ ಸಿಕ್ತು ಅಂದರೆ ಬ್ರಿಡ್ಜಲ್ಲಿ ₹1 ಕಾಯಿನ್ ಹಾಕ್ಬಿಟ್ಟು ಹೋಗ್ತಾಯಿದ್ರು. ಈಗ ಅದೂ ಇಲ್ಲ. ಮತ್ತೆ ಯಾಕೆ ಹಾಕ್ತಾಯಿದ್ರು? ನಾವು ಸುಮ್ಮನೆ ನದಿಗಳನ್ನು ಹಾಗೆ ಉಲ್ಲಂಘನೆ ಮಾಡಬಾರ್ದು. ನೋಲ್ಲಂಘಯೇ ತೀರ್ಥಂ, ಧರ್ಮಶಾಸ್ತ್ರದ ಮಾತು. ತೀರ್ಥವನ್ನು ಯಾವುದಾದ್ರೂ ನದಿ ಸಿಕ್ಕರೆ ಅಲ್ಲಿ ಇಳಿದು ಸ್ನಾನ ಮಾಡಿ ಆ ಪಿತೃತರ್ಪಣವನ್ನು ಕೊಟ್ಟು ನಾವು ಮುಂದಕ್ಕೆ ಹೋಗಬೇಕು ಅಂತ ಇದು ಕ್ರಮ. ಇಲ್ಲ ಅಂತಂದರೆ ತೀರ್ಥಗಳನ್ನು ಉಲ್ಲಂಘನೆ ಮಾಡಿದ್ರೆ ಮೂವರ ಶಾಪ ನಮ್ಗೆ ಬರ್ತದೆ. ದೇವ, ಋಷಿ ಮತ್ತು ಪಿತೃಗಳು. ಈ ಮೂವರ ಶಾಪ ನಮ್ಮಲ್ಲಿ ಬರ್ತದೆ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಆ ತೀರ್ಥಗಳನ್ನು ಯಾವತ್ತಿಗೂ ಕೂಡ ಉಲ್ಲಂಘನೆ ಮಾಡಲಿಕ್ಕೆ ಹೋಗಬೇಡ್ರಿ. ಅಯ್ಯೋ ನಾವು ತುಂಬ ಅವಸರಲ್ಲಿದ್ದೀವಿ, ಅದು ಊರಿಗೆ ಹೋಗ್ತಾ ಇದ್ದು ಮಧ್ಯೆ ಒಂದು ನದಿ ಸಿಕ್ತಪ್ಪ, ಅಲ್ಲಿ ಇಳಿದು ಸ್ನಾನ ಮಾಡೋದ್ರು ಕೂಡ ಹೇಗೆ? ಮತ್ತೆ ಅದು ಗೌರ್ಮೆಂಟ್ ಬಸ್ಸು ಅಥವಾ ಟ್ರೈನು, ಅಲ್ಲಿ ಸ್ಟಾಪ್ ಇರಲ್ಲ, ಮಾಡಲ್ಲ. ನಾವು ಇಳ್ಕೊಂಡು ಹೆಂಗೆ ಸ್ನಾನ ಮಾಡ್ಬೇಕು? ಮತ್ತೆ ಅದಕ್ಕೋಸ್ಕರ ಅದಕ್ಕೆ ಪ್ರತ್ಯಾಮ್ನಾಯ ₹1 ಕಾಯಿನ್ ಹಾಕಿ, ಅಯ್ಯೋ ನಾನು ಸ್ನಾನ ಮಾಡಲಿಕ್ಕಾಗಿಲ್ಲ, ಈ ದಕ್ಷಿಣೆಯನ್ನು ನಾನು ನಿನಗೆ ಪಾಪ ಪರಿಹಾರ ಆಗಲಿ ಅಂತ ಹೇಳಿ ನದಿಗೆ ಹಾಕ್ತಾ ಇದ್ದೀನಿ ಅಂತನ್ನೋ ಕ್ರಮದಿಂದ ಹಿಂದಿನ ಕಾಲಕ್ಕೆಲ್ಲ ಒಂದು ಕಾಯಿನ್ ಹಾಕ್ತಾಯಿದ್ರು. ಇವಾಗ ಅದೆಲ್ಲ ಮರ್ತೋಗಿ ಪಾಪ, ಅದು ಬಿಟ್ಟೋಗಿದೆ ಆಚಾರ. ಯಾರು ₹1 ಹಾಕಿದ್ರೆ ಯಾಕ್ರೆ ಹಾಕಿದ್ರೆ ಪಕ್ಕದವ್ರು ಕೇಳಿದ್ರೆ ಆಮೇಲೆ ನಂಗಾದರೂ ಕೊಟ್ಟಿದ್ದೆ ಇಟ್ಕೊಳ್ತಾ ಇದೆ, ಒಂದು ಕಾಪಿಗೋ ಚಾಗೋ ಆಗ್ತಾಯಿತ್ತು ಅಂತಾರೆ ಅಂತ ಪಾಪ ಅದು ಹಾಕೋದು ಬಿಟ್ಬಿಟ್ಟಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದು ನದಿಗಳನ್ನು ಯಾವತ್ತೂ ಕೂಡ ಉಲ್ಲಂಘನೆ ಮಾಡಬಾರದು ಅಂತ. ವಿಶೇಷವಾಗಿ ಅಧಿಕಾರಿಗಳು, ಯಾರಿಗೆ ಆ ಪಿತೃಗಳ ಶ್ರಾದ್ದ ಮಾಡಲಿಕ್ಕೆ ಅಂತ ಯಾರಿಗೆ ತಂದೆ ಇಲ್ಲ ಅಂಥವರು ಕೂಡ ಅವಶ್ಯವಾಗಿ ಅಲ್ಲಿ ಶ್ರಾದ್ದಾರ್ಜನೆ ಮಾಡಬೇಕು. ಒಂದು ತೀರ್ಥಯಾತ್ರೆ ಅಂತ ಮಾಡಿದಾಗ ಮೊದಲನೇ ದಿವಸ ನಾವು ಸ್ನಾನ, ಕ್ಷೌರಾದಿಗಳು, ಉಪವಾಸ, ಶ್ರಾದ್ದ ಇಷ್ಟು 3 ಹೇಳ್ತಾರೆ ಅಧಿಕಾರಿ. ಇಷ್ಟು 3 ಮಾಡಬೇಕು ತೀರ್ಥದ. ಹಾಗೆ ಮಾಡಿದ್ರೇ ಸಂಪೂರ್ಣವಾಗಿರ್ತಕ್ಕಂಥ ತೀರ್ಥಸ್ನಾನದ ಫಲ ನಮಗೆ ಸಿಗ್ತದೆ ಅಂತ ಈ ಕ್ರಮದಿಂದ ಹಿಂದಿನ ಕಾಲಕ್ಕೆಲ್ಲ ತೀರ್ಥಯಾತ್ರೆ ಮಾಡ್ತಾಯಿದ್ರು. ಒಂದು ಕಡೆ ಹೋಗ್ತೀವಿ ಅಂದರೆ 3 ದಿವಸ ಇರಬೇಕಲ್ಲಿ ಅಂತ. 1 ದಿವಸ ಉಪವಾಸ, ಕ್ಷೌರಾದಿಗಳನ್ನು ಮಾಡಿಸ್ಕೊಂಡು ಉಪವಾಸ, 2ನೇ ದಿವಸ ಶ್ರಾದ್ದ, 3ನೇ ದಿವಸ ಗಂಗಾ ಸಮಾರಾಧನೆ ಅಂತ ಹೇಳೋದಕ್ಕೆ ಪೂಜೆಯನ್ನು ಮಾಡಿ ಮತ್ತೆ ನೈವೇದ್ಯ ಮಾಡಿ ಅದರ ಪ್ರಸಾದವನ್ನು ಗಂಗೆ ನೀರನ್ನು ತುಂಬಿಕೊಂಡು ಮುಂದೆ ಹೋಗೋದು ಅಂತ ಈ ಕ್ರಮ. ಹೀಗೆ ಇತ್ತದು. ಆ ಕ್ರಮದಲ್ಲಿ ನಾವು ಮಾಡಬೇಕು ಅಂತ ಹೇಳಿದ್ರು. ಇನ್ನು ಅವಗಾನ ಸ್ನಾನಾದಿಗಳನ್ನು ಮುಂದೆ ಮಾಡಬೇಕು ಅಂತ ತರ್ಪಣಾದಿಗಳನ್ನು ಕೊಟ್ಟು ಮತ್ತೆ ಅವಗಾನ ಸ್ನಾನ ಮಾಡಿ ಇನ್ನೊಂದು ಸರ್ತಿ ಮುಳುಗಿ ಅಲ್ಲಿ ಪರಮಾತ್ಮನ ಚಿದ್ರೂಪವನ್ನು ನೋಡಬೇಕು ಅಂತ. ಅಂದರೆ ನೀರಿನಲ್ಲಿ ಮುಳುಗಿ ಕಣ್ಣನ್ನು ತೆರೆದು ಪರಮಾತ್ಮ ಇಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡು ಆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು. ಆ ಮಂತ್ರ ಯಾವುದು? ಸಂಧ್ಯಾವನಲ್ಲಿ ಬರ್ತಕ್ಕಂಥ ಋತಂಚ ಸತ್ಯಂಚ ಅಂತನೋ ಈ ಮಂತ್ರ. ಅದರ ಅನುಸಂಧಾನ ಅದು ಹೇಗೆ ಮಾಡಬೇಕು? ದೇವರನ್ನು ನಾವು ಕಣ್ಣು ಬಿಟ್ಟು ನೋಡಬೇಕಂತ ಅಲ್ಲಿ ಸ್ವಲ್ಪ ಆ ಮಂತ್ರ ಆಗೋ ತನಕ ನೀರೊಳಗಿದ್ದು ನೋಡಬೇಕು ಅಂತ ಹೇಳ್ತಾರೆ. ಅಲ್ಲ ಮತ್ತೆ ನಾಳೆ ಇಡೋಣ ಅಂತ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.